ನಮಸ್ತೆ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮಂಗಳವಾರದ ದಿನ ನಮ್ಮ ದಿಲ್ಸೆ ಪ್ರೋಗ್ರಾಮ್ಗೆ ಮತ್ತೆ ಎಲ್ಲರಿಗೂ ವೆಲ್ಕಮ್. ನಿನ್ನೆ ಒಂದು ಜಬರ್ದಸ್ತ್ ವೀಕ್ ನ ನಮ್ಮ ಮಂಜಣ್ಣ ಅವ್ರು ಸ್ಟಾರ್ಟ್ ಮಾಡಿದ್ರು. ಅವರ ಒಂದು ಜರ್ನಿ ಸುಮಾರು ಜನಕ್ಕೆ ಎಲ್ಲರೂ ಹೇಳ್ತಾ ಇದ್ರು, ಹೇಗೆ ನಾರ್ತ್ ಕರ್ನಾಟಕದಲ್ಲಿ ಮಂಜಣ್ಣ ಅಂತ ಎಲ್ಲಾ ಲೀಡರ್ಸ್ ಕೂಡ ಹೇಳ್ತಾ ಇದ್ರು. ಯಾತಕ್ಕೆ ಅಂತ ನಿನ್ನೆ ಮೋಸ್ಟ್ಲಿ ಸುಮಾರು ಜನ ಹೊಸಬರು ಯಾರೆಲ್ಲ ಮಂಜಣ್ಣ ಅವ್ರ ಬಗ್ಗೆ ಗೊತ್ತಿರಲ್ಲ, ಅವ್ರಿಗೆ ನಿನ್ನೆ ಅವರ ಪರಿಚಯ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಅವರ ಒಂದು ಜರ್ನಿ ಹೇಗೆ, ಒಂದು ಚಿಕ್ಕ ಡೆಮೋ ಯಾವ ರೀತಿ ಅವರ ಒಂದು ಕಂಪ್ಲೀಟ್ ಎಂತೂಸಿಯಾಸಮ್ ನ ಇನ್ನೂ ಜಾಸ್ತಿ ಮಾಡ್ತು, ಅದರಿಂದ ಅವರ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ಅವರ ಒಂದು ಬಾಂಡಿಂಗ್ ಎಂಟೈರ್ ಲೀಡರ್ಶಿಪ್ ಎಂಟೈರ್ ಕರ್ನಾಟಕದ ಜೊತೆ ಎಷ್ಟು ಸ್ಟ್ರಾಂಗ್ ಆಗಿ ಬೆಳೀತು ಅಂತ ವಂಡರ್ಫುಲ್ ಆಗಿ ಮಂಜಣ್ಣ ಅವ್ರು ಕನೆಕ್ಟ್ ಮಾಡಿದ್ರು. ಸೊ ಅವರ ಹಾರ್ಟ್ ನಿಜವಾಗ್ಲೂ ಎಷ್ಟು ದೊಡ್ಡದಾಗಿದೆ ಅಂತ ಸುಮಾರು ಜನ ಎಕ್ಸ್ಪೀರಿಯನ್ಸ್ ಆಗಿದೆ. ಎಂತವ್ರಿಗಾದ್ರೂ ಸರಿ, ಎನಿ ಟೈಮ್ ಎಲ್ಲಾರ್ಗೂ ಕೂಡ ಎಕ್ಸೆಪ್ಟ್ ಮಾಡ್ಕೊಳ್ಳುವಂತ ಒಂದು ಪರ್ಸನ್, ಎಲ್ಲಾರ್ಗೂ ಕೂಡ ಹೇಗಿದಾರೋ ಹಾಗೇನೆ ನಗ್ನಗ್ತಾ ಇರಿಸುವಂತ ಪರ್ಸನ್ ನಮ್ಮ ಮಂಜಣ್ಣ ಅವರು. ಅವರ ಒಂದು ಜರ್ನಿನ ಮೋದಿಕೇರಲ್ಲಿ ಹೇಗೆ ಆಯ್ತು, ಹೇಗೆ ಅವರ ಒಂದು ಕಷ್ಟಗಳು ಫೇಸ್ ಮಾಡಿದ್ರು, ಹೇಗೆ ಅಗ್ರಿಕಲ್ಚರ್ ಅಲ್ಲಿ ಒಂದು ಚಿಕ್ಕ ಡೆಮೋ, ಅಗ್ರಿಕಲ್ಚರ್ ವಂಡರ್ ಡ್ರಾಪ್ ಇಲ್ಲ ಅಂತ ಹೇಳಿದ್ರೆ ಇವನ್ ಬಿಯಾಂಡ್ ಬ್ಲೂ, ಸುಮಾರು ಇದನ್ನ ಅವರ ಒಂದು ಜರ್ನಿಲಿ ಕನೆಕ್ಟ್ ಮಾಡಿದ್ರು. ಹಾಗೇನೆ ನಮ್ಮ ಚಂದ್ರ ಸರ್ನ ಹೇಗೆ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ತಾ ಇದ್ರು, ಅವರ ಆಕ್ಚುಲಿ ಒಂದು ಫೋಟೋನು ಕೂಡ ಕನೆಕ್ಟ್ ಮಾಡಿದ್ರು. ಸೊ ಈ ತರ ಒಂದು ದಿವಸ ಪ್ರೋಗ್ರಾಮ್ ನಮ್ಮ ಸೀನಿಯರ್ ಲೀಡರ್ಸ್ ಹೇಗೆ ಅವರ ಒಂದು ಜರ್ನಿಲಿ ಎಷ್ಟು ಕಷ್ಟಪಟ್ಟಿದ್ರು, ಹಾಗೇನೆ ಅವರ ಒಂದು ಜರ್ನಿಲಿ ಹೇಗೆ ಈ ಒಂದು ಮೋದಿಗೆ ಅವ್ರನ್ನ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ ಹೆಲ್ಪ್ ಆಯ್ತು, ಇದನ್ನ ಕನೆಕ್ಟ್ ಮಾಡ್ತಾ ಇರೋಂತ ನಮ್ಮ ಪ್ರೋಗ್ರಾಮ್ಗೆ ಮತ್ತೆ ಎಲ್ಲರಿಗೂ ವೆಲ್ಕಮ್. ಸೊ ಕಡೆಯ 6 ದಿನಕ್ಕೆ ಬಂದಿದೀವಿ. ಇನ್ನು ನಮ್ಮ ಜೊತೆ ಇನ್ನು ವೆರಿ ಪವರ್ಫುಲ್ ಅಂಡ್ ವೆರಿ ಸೀನಿಯರ್ ಮೋಸ್ಟ್ ಲೀಡರ್ಶಿಪ್ ನಮ್ಮ ಈ 6 ಜನ ಕನೆಕ್ಟ್ ಮಾಡ್ತಿದ್ದಾರೆ ಈ 6 ದಿನದಲ್ಲಿ. ಸೊ 6 ದಿನ ಇನ್ನೂ ಸ್ಟ್ರಾಂಗ್ ಆಗಿ ಈ ಒಂದು ಕ್ಲೋಸಿಂಗ್ ಹಂತಕ್ಕೆ ಹೋಗ್ತಾ ಇದ್ವಿ. ಸೊ ಇನ್ನು ಬೇಕಾದಷ್ಟು ಜನ ಕನೆಕ್ಟ್ ಮಾಡ್ಬೇಕಾಗಿತ್ತು, ಆದ್ರೆ ಈ ಒಂದು 28 ಡೇಸ್ ಅಲ್ಲಿ 28 ಜನನ ಮಾತ್ರ ಕನೆಕ್ಟ್ ಮಾಡ್ತಾ ಇದ್ವಿ. ಇನ್ನು ಮೋಸ್ಟ್ಲಿ ಬೇರೆ ಒಂದು ಟೈಮ್ ಅಲ್ಲಿ ಮತ್ತೆ ಬೇರೆ ಲೀಡರ್ಸ್ ಕೂಡ ಮತ್ತೆ ಯಾವ ರೀತಿ ಕನೆಕ್ಟ್ ಮಾಡಕ್ಕಾಗತ್ತೆ ನೋಡೋಣ. ಸೊ ಇನ್ನು ಯಾವ ತರ ದಿಲ್ಸೆ ಆಯ್ತು, ಮತ್ತೆ ಏನಾದ್ರು ಮನ್ಸಾರಿ ಇಲ್ಲ ಏನಾದ್ರು ಸ್ಟಾರ್ಟ್ ಮಾಡ ಜ್ಞಾಪಕ ಬಂತು ಅಂತ ಹೇಳಿದ್ರೆ, ಇಲ್ಲ ಅದಕ್ಕೆ ಏನಾದ್ರು ಕನೆಕ್ಟ್ ಮಾಡೋದಿದ್ರೆ ಡೆಫಿನೆಟ್ಲಿ ಯಾವಾಗ್ಲೂ ಕೂಡ ಕನೆಕ್ಟ್ ಮಾಡೋಣ. ಸೊ ಇವತ್ತಿನ ಪ್ರೋಗ್ರಾಮ್ ಇನ್ನೊಂದು ಸ್ಪೆಷಲ್ ವ್ಯಕ್ತಿನ ಎಲ್ಲರಿಗೂ ಮೋಸ್ಟ್ಲಿ ಇವ್ರ ಪರಿಚಯ ಎಲ್ಲರಿಗೂ ಮೋಸ್ಟ್ಲಿ ಆಗಿರುತ್ತೆ. ಹೊಸಬ್ರು ಅಳುಬ್ರು ಅಂತ ಏನಿಲ್ಲ, ಯಾಕಂದ್ರೆ ಎಲ್ಲಾ ಕಡೆ ಓಡಾಡ್ತಾ ಇರ್ತಾರೆ. ಯಾವತ್ತೂ ಕೂಡ ನಾನು ಆಲ್ರೆಡಿ ಸೀನಿಯರ್ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಟೀಮ್ ಇದೆ ಅಂತ ಎಲ್ಲೂ ಕೂಡ ತೋರಿಸ್ಕೊಳ್ದೇ ಇರುವಂತ ವೆರಿ ಸಿಂಪಲ್ ಅಂಡ್ ಎವರ್ ಸ್ಮೈಲಿಂಗ್ ಪರ್ಸನ್ ನಮ್ಮ ಪ್ರೆಸೆಂಟರ್ ನಮ್ಮ ಶ್ರೀನಾಥ್ ಅವರು. ಸುಮಾರು ಲೀಡರ್ಶಿಪ್ಗೆ ಆಲ್ರೆಡಿ ಅಕ್ಸೆಪ್ಟ್ ಆಗಿರೋದು. ಸುಮಾರು ಜನಕ್ಕೆ ಪ್ರಾಡಕ್ಟ್ ವೀನ್ ಅಂತ ಎಲ್ಲರಿಗೂ ಪರಿಚಯ ಆಗಿರುತ್ತೆ, ಬೇಕಾದಷ್ಟು ಜನ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಪ್ರಾಡಕ್ಟ್ ಕಿಂಗ್ ಅಂತ ಇರೋರು ಒಬ್ರೆ ನಮ್ಮ ಶ್ರೀನಾಥ್ ಅವರು. ಅವರ ಒಂದು ಡೆಮೋಸ್ ಇವನ್ ಲಾಸ್ಟ್ ಟೈಮು ಕೂಡ ಸುಮಾರು ಜನಕ್ಕೆ ಇಷ್ಟ ಆಯ್ತು. ಎಷ್ಟು ಸಿಂಪಲ್ ಆಗಿ, ಎಷ್ಟು ನಗ್ನಗ್ತಾ ಸುಮಾರು ಜನಕ್ಕೆ ಎಷ್ಟು ಸಿಂಪಲ್ ಆಗಿ ಕನೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಲಾಸ್ಟ್ ಟೈಮು ಕೂಡ ಅವರು ತೋರಿಸಿದ್ರು. ಹಾಗೇನೆ ಇವರು ಕೂಡ ಒಂದು ಬಿಗಿನಿಂಗ್ ಟೈಮ್ ಅಲ್ಲಿ ಒಂದು ಸ್ಟ್ರಾಂಗ್ ಅಂಡ್ ವೆರಿ ಡೈನಾಮಿಕ್ ಲೀಡರ್ಶಿಪ್ ಮೈಸೂರಲ್ಲಿ ರೆಡಿ ಮಾಡಿದ್ದ ಒಂದು ಫೌಂಡೇಶನ್, ಒಂದು ಕ್ರೆಡಿಟ್ ಶ್ರೀನಾಥ್ ಅವ್ರಿಗೆ ಹೋಗ್ಬೇಕು. ಮೈಸೂರು ನಿಜವಾಗ್ಲೂ ಆತರ ಆಗೋದಕ್ಕೆ ಮೋಸ್ಟ್ಲಿ ಇವರು ಕೂಡ ಒಂಥರ ರೆಸ್ಪಾನ್ಸಿಬಲ್ ಆಗಿ ಆಗ್ತಾರೆ. ಯಾಕೆಂತ ಹೇಳಿದ್ರೆ ಒಂದು ಲೀಡರ್ಶಿಪ್ ಬರ್ತಾ ಇದೆ ಅಂತ ಹೇಳಿದಾಗ ಆ ಒಂದು ಲೀಡರ್ಶಿಪ್ ನ ಯಾವ ರೀತಿ ಇದೆ ಅದೇ ರೀತಿ ಬಿಡ್ಬೇಕು, ಇಂಡಿಪೆಂಡೆಂಟ್ ಆಗಿ ಬಿಡ್ಬೇಕು. ಸೊ ಅದನ್ನ ಅರ್ಥ ಮಾಡ್ಕೊಂಡು ಬಿಗಿನಿಂಗ್ ಅಲ್ಲೇ ಈ ಒಂದು ಫ್ರೀಡಮ್ ಆರಾಮಾಗಿ ಬಿಡುವಂತ ಒಂದು ಮನೋಭಾವ ಶ್ರೀನಾಥ್ ಅವ್ರಿಗೆ. ಎಷ್ಟೊಂದು ಕಡೆ ನಾನು ಇದೊಂದು ಲ್ಯಾಕಿಂಗ್ ನೋಡ್ತೀನಿ, ನಾನು ಹೇಳಿದಂಗೆ ಇರ್ಬೇಕು ಅಂತ. ಆದ್ರೆ ಶ್ರೀನಾಥ್ ಅವರ ಒಂದು ದೊಡ್ಡ ಒಂದು ಕ್ರೆಡಿಟ್ ಬೇರೆ ಎಲ್ಲೂ ಕೂಡ ಕಾಣದಿರೋದು, ಅವ್ರಿಗೆ ಏನ್ ಅನ್ಸುತ್ತೋ ಅದು ಮಾಡ್ಲಿ ಬಿಡು, ಅವ್ರ ಪಾಡಿಗೆ ಅವ್ರು ಇರ್ಲಿ ಬಿಡು ಅಂತ ಹೇಳುವಂತ ಒಂದು ದೊಡ್ಡ ಮನ್ಸು ನಮ್ಮ ಶ್ರೀನಾಥ್ ಅವ್ರದ್ದು. ಅವರ ಎನಿ ಲೀಡರ್ಶಿಪ್ ಅವರ ಟೀಮ್ ಅಲ್ಲಿ ಬೇಕಾದಷ್ಟು ಗ್ರೋತ್
ದೊಡ್ಡ ಒಂದು ಲೀಡರ್ಶಿಪ್, ಹಾಗೇನೆ ವೆರಿ ರೆಸ್ಪಾನ್ಸಿಬಲ್ ಅಂಡ್ ಓನರ್ಶಿಪ್ ಮೆಂಟಾಲಿಟಿ ಇರುವಂತ ದೊಡ್ಡ ಒಂದು ಟೀಮ್ ಅವ್ರ ಹತ್ರ ಇದೆ. ಸೊ ಅದಷ್ಟು ಕೂಡ ಅದ್ರ ಪಾಡಿಗೆ ಅದು ಹೇಗೆ ಅವರ ಓನ್ ಇಂಡಿವಿಜುವಲ್ ಎಂಟಿಟಿನ ಬಿಲ್ಡ್ ಮಾಡೋದಕ್ಕೆ ಅವರು ಬಿಟ್ಟಿದ್ದಾರೆ. ಸೊ ಅದು ಹಾಗೇನೆ ಬಿಡೋದಿಲ್ಲ, ಅದನ್ನ ನೋಡಿ ಖುಷಿ ಪಡುವಂತ ಒಂದು ದೊಡ್ಡ ಮನಸ್ಸು ನಮ್ಮ ಶ್ರೀನಾಥ್ ಅವ್ರದಿದೆ. ಸೊ ಶ್ರೀನಾಥ್ ಅವ್ರ ಜೊತೆಗೆ ಒಂದು ದೊಡ್ಡ ಒಂದು ಸಪೋರ್ಟಿಂಗ್ ಹ್ಯಾಂಡ್, ಅವರ ಬೆಸ್ಟ್ ಆಫ್ ಬೆಟರ್ ಆಫ್ ಅಂತ ಹೇಳ್ಬಾರ್ದು, ಬೆಸ್ಟ್ ಆಫ್ ಸುಮಾ ಮೇಡಮ್. ಯಾಕೆಂತ ಹೇಳಿದ್ರೆ ಶ್ರೀನಾಥ್ ಅವರಲ್ಲಿ ಏನೆಲ್ಲ ಒಂದು ಗ್ಯಾಪ್ ಫಿಲ್ ಮಾಡಬೇಕು, ಆ ಒಂದು ಗ್ಯಾಪ್ ನ ಈಕ್ವಲ್ ಆಗಿ ಫಿಲ್ ಅಪ್ ಮಾಡ್ತಾ ಇರುವಂತ ನಮ್ಮ ಸುಮಾ ಮೇಡಮ್. ಸೊ ಶ್ರೀನಾಥ್ ಅವರು ವೆರಿ ಸಿಂಪಲ್ ಆಗಿ ಒಂದೇ ಒಂದು ಡೈಲಾಗ್ ಹೇಳ್ತಾರೆ, ಅದನ್ನ ಯಾವತ್ತೂ ಕೂಡ ನಂಬೇಡಿ. ಆ ಒಂದು ಡೈಲಾಗು ನನಗೇನು ಗೊತ್ತಿಲ್ಲ ಅಂತ, ನನಗೇನು ಗೊತ್ತಿಲ್ಲ ನಡೀತಾ ಇದೆ ಅಂತ. ಆದ್ರೆ ಅದೊಂದು ಸಿಂಪ್ಲಿಸಿಟಿ ತೋರಿಸುತ್ತೆ. ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡಾಗ ಇನ್ನೂ ಜಾಸ್ತಿ ಕಲಿಯುವಂತ ಒಂದು ಲರ್ನಿಂಗ್ ಎಬಿಲಿಟಿ. ಸೊ ಅದು ಒಂದು ದೊಡ್ಡ ಗುಣ. ಸೊ ಇನ್ನು ನಾನು ಕಲಿತಾ ಇದ್ದೀನಿ, ನನಗೆ ಗೊತ್ತಿಲ್ಲ ಅಂತ ಅನ್ಕೊಳ್ಳೋದು ಯಾವಾಗ್ಲೂ ಒಂದು ಮೈಂಡ್ ನ ಇನ್ನು ಓಪನ್ ಅಪ್ ಮಾಡುವಂತ ಒಂದು ಇದು. ಸೊ ಹಾಗೇನೆ ಮ್ಯಾಥಮೆಟಿಕ್ಸ್ ಅಲ್ಲಿ ಶ್ರೀನಾಥ್ ಅವ್ರು ವೀಕ್ ಆಗಿದ್ರೆ, ಅದರಲ್ಲಿ ಸುಮಾ ಮೇಡಮ್ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಈ ತರ ಒಂದು ಗ್ಯಾಪ್ ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿರುವಂತ ಪರ್ಫೆಕ್ಟ್ ಕಪಲ್ ನಮ್ಮ ಈ ಒಂದು ದಿಲ್ಸೆ ಪ್ರೋಗ್ರಾಮ್ಗೆ. ನಿಜವಾಗ್ಲೂ ಇವ್ರಿಗೂ ಕೂಡ ಈ ಒಂದು ಪ್ರೋಗ್ರಾಮ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಇವರು ಕೂಡ ಹಾರ್ಟ್ಲಿ ಮಾಡುವಂತ ಒಂದು ದೊಡ್ಡ ಮನ್ಸು. ಹಾಗೇನೆ ದುಡ್ಡು ಯಾವುದೇ ಕಾರಣಕ್ಕೂ ಇದುವರೆಗೂ ನೋಡಿಲ್ಲ. ನಾವೇ ಆಕ್ಚುಲಿ ಹೇಳ್ಬೇಕಾಗಿತ್ತು, ನೋಡಿ ಸರ್ ಇದು ಇಷ್ಟು ಬರುತ್ತೆ ಅಂತ ನಾವೇ ಪುಷ್ ಮಾಡ್ಬೇಕಾಗತ್ತೆ. ಅವ್ರ ಮನ್ಸಲ್ಲಿ ಇದುವರೆಗೂ ಕೂಡ ದುಡ್ಡು ಮಾಡ್ಬೇಕು ಅಂತ ಬಂದಿಲ್ಲ. ಸೊ ಆತರ ಒಂದು ಪರ್ಸನ್ ನ ಈ ಒಂದು ಪ್ರೋಗ್ರಾಮ್ಗೆ ಕನೆಕ್ಟ್ ಮಾಡ್ತಾ ಇದೀವಿ. ಸೊ ಈ ಒಂದು ಸೆಷನ್ ಲೆಟ್ ಮಿ ಹ್ಯಾಂಡ್ ಇಟ್ ಓವರ್ ಟು ಪ್ರೆಸೆಂಟರ್ ಶ್ರೀನಾಥ್ ಅಂಡ್ ಸುಮಾ ಮೇಡಮ್. ಶ್ರೀನಾಥ್ ಸರ್ ಅಂಡ್ ಸುಮಾ ಮೇಡಮ್, ವೆಲ್ಕಮ್. Thank you so much. Good Modicare morning. Good Modicare morning, Manjunath sir. Good Modicare morning, madam. Good Modicare morning, sir. Audible ಇದೀವಾ? Audible and visible ಎರಡು ಕೂಡ ಇದೆ. Thank you sir. ತುಂಬಾ ಖುಷಿ ಆಗ್ತಾ ಇತ್ತು. ಸೊ ರಿಯಲಿ ಒಂಥರ ಟೋಟಲಿ ಡಿಫ್ರೆಂಟ್ ಅನ್ನಿಸ್ತಾ ಇದೆ ಇವತ್ತು. ಬಟ್ ಮುಂಚೆ ಇದ್ದಷ್ಟು ಭಯ ಇಲ್ಲ. ಆಲ್ರೆಡಿ 3ನೇ ಪ್ರೋಗ್ರಾಮ್ ಕಂಪನಿಯಿಂದ ಇದು ಒಂಥರ ಆರಾಮ್ ಅಂತ ಫೀಲ್ ಆಗ್ತಾ ಇದೆ. ಪ್ಲಸ್ ಎಲ್ಲಾ ಕಡೆಯಿಂದನೂ ಕನೆಕ್ಟ್ ಆಗ್ತಾ ಇರೋದ್ರಿಂದ ತುಂಬಾ ವಿಷಯಸ್ ಗಳು ಕೂಡ ಬರ್ತಾ ಇದೆ. ನನ್ಗೆ ಒಂಥರ ಬೆಸ್ಟ್ ಆಫ್ ದಿ ಬೆಸ್ಟ್, ಆಲ್ಮೋಸ್ಟ್ ಅಲ್ಲಿ ಹಾರ್ಟ್ ಟು ಹಾರ್ಟ್ ನಾನು ಮಾತಾಡೋದು. ಸೊ ಒಂಥರ ಕ್ಲಿಯರ್ ಹಾರ್ಟ್ ಇಂದ ಮಾತಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಆಲ್ರೆಡಿ ನೀವು ದಿಲ್ಸೆ ಕನೆಕ್ಟ್ ಮಾಡ್ಬಿಟ್ಟಿದೀರಾ. ಭಯ ಆಗುತ್ತೆ ಅಂತ ಯಾರು ಕೂಡ ನಂಬಲ್ಲ ಸರ್. ಅದು ನಿಜಾನೇ ಸರ್, ಮಾತಾಡಕ್ಕಂತೂ ಖಂಡಿತ ಭಯ ಆಗುತ್ತೆ ನಮ್ಗೆ. ಎಸ್ ಸರ್, ಆಲ್ ಯುವರ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ಗುಡ್ ಮಾರ್ನಿಂಗ್ ಮಾರ್ನಿಂಗ್. ಸಾಕಷ್ಟು ಜನ ಕಾತರದಿಂದ ಇದ್ದೀರಾ. ಇವತ್ತು ನನ್ನ ಒಂದು ಸಕ್ಸಸ್ ಸ್ಟೋರಿಗಿಂತನೂ ಯಾವ ತರ ಈ ಮೋದಿ ಕೇರ್ ಅಲ್ಲಿ ವಿನ್ ಆಗ್ವಿ, ಯಾವ್ದಕ್ಕೋಸ್ಕರ ಮೋದಿ ಕೇರ್ ಅಲ್ಲಿ ಇದೀವಿ ಅನ್ನೋದು ಒಂಥರ ಆಳವಾಗಿ ಅಗಲವಾಗಿ ಖಂಡಿತ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾನು ಕೂಡ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಲಿ ವರ್ಕ್ ಮಾಡ್ಕೊಂಡು ಸಮಥಿಂಗ್ ಈ ಬೆಂಗಳೂರಿಗೆ ಬಂದಾದ್ಮೇಲೆ ನಾನು ತುಮಕೂರಿಂದ ಆಕ್ಚುಲಿ ಬಂದಿದ್ದು. ಒಂದು ಮನೆ ಕಟ್ಟಿಸ್ಬೇಕು, ಕಾರ್ ತಗೋಬೇಕು, ಮತ್ತೆ ಸಾಕಷ್ಟು ಹಣ ಮಾಡ್ಬೇಕು, ಎಲ್ರೂ ತರನು ಕೂಡ ನನಗೂ ಕೂಡ ಕನಸಿತ್ತು. ಬಟ್ ನಾನು ವರ್ಕ್ ಮಾಡೋ ಅಂತ ಒಂದು ಜಾಬ್ ಅಲ್ಲಿ ನನಗೆ ನಿಯರ್ಲಿ 2,500-3 ಸಾವಿರ ರೂಪಾಯಿ ಸ್ಯಾಲ್ರಿ ಬರ್ತಿತ್ತು. ಸರ್ಚ್ ಮಾಡ್ತಾ ಇದ್ವಿ. ಆ ಟೈಮ್ ಅಲ್ಲಿ ನನಗೆ ಪ್ರತಿ ಸತಿನೂ ಆಸ್ ಯೂಶುವಲ್ ಹೇಳ್ತೀನಿ, ಇಡೀ ಪ್ರಪಂಚದಲ್ಲೇ ದಿ ಬೆಸ್ಟ್ ನೆಟ್ವರ್ಕರ್ಸ್ ರಾಜು ಮತ್ತೆ ವಿಜಯ್ ಅವರಿಂದ ನಾನು ಕೂಡ ಸ್ಪಾನ್ಸರ್ ಆದೆ. ಸೊ ಅವ್ರಿಗೋಸ್ಕರ ದೊಡ್ಡ ಚಪ್ಪಾಳೆ. ಓಕೆ, ಇದು ಸ್ಟಾರ್ಟ್ ಮಾಡಿದ್ ಆಕ್ಚುಲಿ ನಾವು ಒಂದು ಫುಟ್ಪಾತ್ ಇಂದ. ಆನಂದರಾವ್ ಸರ್ಕಲ್, ನೀವು ಮೆಜೆಸ್ಟಿಕ್ ಹತ್ರ ನೋಡಿದ್ರೆ ಗೊತ್ತಾಗುತ್ತೆ. ಆನಂದರಾವ್ ಸರ್ಕಲ್ ಅಲ್ಲಿ ನಾನು ಆಕ್ಚುಲಿ ಈ ಬಿಸ್ನೆಸ್ ನ ತಗೊಂಡಿದ್ದು. ಅದಕ್ಕಿಂತ ಮುಂಚೆ ನಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಗಿದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪಕ್ಕದಲ್ಲ ನೃಪತುಂಗ ರೋಡ್ ಯವನಿಕಾದಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಆಕ್ಚುಲಿ ನಾವು ಕಂಪ್ನಿಯಿಂದ ಎಲ್ರು ಬಂದು ಜಸ್ಟ್ ಅಲ್ಲಿ ಇಳಿದ್ವಿ. ಇಳಿದಾಗ ನಮ್ಗೆ
ಏನೋ ನಡೀತಾ ಇದೆ, ಯಾವ್ದೋ ಒಂದು ಸ್ಕೀಮು ಅಥವಾ ಏನೋ ಒಂದು ಪ್ರೋಗ್ರಾಮ್ ಅಂತ ಅಂದ್ಬಿಟ್ಟು ನಾವು ಒಳಗಡೆ ಎಂಟರ್ ಆದ್ವಿ. ಬಟ್ ಒಳಗಡೆ ಎಂಟರ್ ಆಗಿದ ತಕ್ಷಣ ನಮ್ಗೆ ಮೋದಿ ಕೇರ್ ಅಂತ ಅಂದ್ಬಿಟ್ಟು ಕಾಣಿಸ್ತು. ಸೊ ಇದು ಸೋಪು ಶಾಂಪು ಬಿಸ್ನೆಸ್ ಅಲ್ವಾ, ಇದು ಸೆಟ್ ಆಗಲ್ಲ ಅನ್ಕೊಂಡು ನಾವು ಸುಮ್ನಿದ್ವಿ. ಬಟ್ ಹೆಂಗೂ ಬಂದಿದೀವಿ, 1 hour ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಖಂಡಿತ ಏನು ಲಾಸ್ ಆಗಲ್ಲ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ಕುತ್ಕೊಂಡ್ವಿ. ಒಳಗಡೆ ಹೋಗಿ ಕುತ್ಕೊಂಡಾಗ ಅಲ್ಲಿ ಒಂದು ಮ್ಯಾಜಿಕ್ ನಡೀತಾ ಇತ್ತು. ಮ್ಯಾಜಿಕ್ ಏನಪ್ಪಾ ಅಂತಂದ್ರೆ ಪ್ಲಾನ್ ಪ್ರೆಸೆಂಟೇಶನ್ ನಡೀತಾ ಇತ್ತು, ಪ್ಲಸ್ ಅದ್ರ ಜೊತೆಗೆ ಪ್ರಾಡಕ್ಟ್ಸ್ ಡೆಮೋಗಳು ನಡೀತಾ ಇತ್ತು. ಬಟ್ ನಮ್ಮ ಮೈಂಡ್ ನ ಫುಲ್ ಕ್ಲೋಸ್ ಮಾಡ್ಕೊಂಡ್ವಿ. ಅಂದ್ರೆ ಇದು ನನಗಲ್ಲ ಅಂತಂತ ಅಂದ್ಬಿಟ್ಟು ಸೈಲೆಂಟ್ ಆಗಿ ಕೂತಿದ್ವಿ. ಕೊನೆಗೆ ಎಲ್ಲಾ ಪ್ರೋಗ್ರಾಮು ಆದ್ಮೇಲೆ ಲಾಸ್ಟ್ ಅಲ್ಲಿ ಮೇ ಬಿ ಗೊತ್ತಿರ್ಲಿಲ್ಲ ಅವ್ರು ಯಾರು ಅಂತ. ನಾನು, ವಿಜಯ್ ಎಲ್ರು ಕೂತಿದೀವಿ ಅಲ್ಲಿ ಒಂದು ಪ್ರೋಗ್ರಾಮ್ ಅಲ್ಲಿ. ನಮ್ಮ ಒಂದು ಫಸ್ಟ್ ಪ್ರೋಗ್ರಾಮ್ ಕೂತ್ಕೊಂಡಾಗ ನನ್ನ ಲಾಸ್ಟ್ ಇಯರ್ ಇನ್ಕಮ್ 3 ಲಕ್ಷ ರೂಪಾಯಿ ಅಂತ ತೋರ್ಸಿದ್ರು. ರಿಯಲಿ ಹೆಂಗಿತ್ತು ಅಂತಂದ್ರೆ ಅಲ್ಲಿ ತನಕ ನಮ್ಗೆ ಏನೂ ಗೊತ್ತಿರ್ಲಿಲ್ಲ. ಆಕ್ಚುಲಿ ಆ ಪ್ರಾಡಕ್ಟ್ಸ್ ಡೆಮೋ ಆಗ್ಲಿ ಅಥವಾ ಪ್ಲಾನ್ ಪ್ರೆಸೆಂಟೇಶನ್ ಆಗ್ಲಿ ಏನೂ ಗೊತ್ತಿರ್ಲಿಲ್ಲ. 3 ಲಕ್ಷ ಅಂದಿದ ತಕ್ಷಣ ನಮ್ಗೆ ಒಂಥರ ಮೈಂಡ್ ಆಂಟೆನಾ ಓಪನ್ ಆಯ್ತು, ಸಮಥಿಂಗ್ ಇದ್ರಲ್ಲಿ ಇದೆ ಅಂತ ಅನ್ಬಿಟ್ಟು. ಸೊ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಯಾಕೆಂದ್ರೆ ನನ್ನ ನಮ್ಮ ಲೈಫ್ ಅಲ್ಲಿ ಆತರ ದೊಡ್ಡ ಚೆಕ್ ನೋಡಿದ್ದು ಡಾಕ್ಟರ್ ಸುರೇಖಾ ಬರ್ಗ್ ಅವ್ರದ್ದೆ. ಅವರು ಕೂಡ ನಮ್ಮ ಅಪ್ಲೈನ್. ರಿಯಲಿ ಅವರ ಒಂದು ಹೆಸರು ಹೇಳ್ದಂಗೆ ಯಾರಿಗೂ ಕೂಡ ಪ್ಲಾನ್ ಕೊಡಕ್ ಆಗಲ್ಲ, ಅಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ. ಸೊ ನಾವೆಲ್ಲ ಡಿಸೈಡ್ ಮಾಡಿದ್ವಿ. ನೆಕ್ಸ್ಟ್ ಡೇ ಆನಂದರಾವ್ ಸರ್ಕಲ್ ಅಲ್ಲಿ ಒಂದು ಪುಟಾಣಿ ಫಾರ್ಮ್ ತಗೊಂಡು 1950 ಕೊಟ್ಟು, ಅವಾಗ ಜಾಯ್ನಿಂಗ್ 1950 ಇತ್ತು. ಜಾಯ್ನ್ ಆದ್ವಿ. ಜಾಯ್ನ್ ಆದಾಗ ನೆಕ್ಸ್ಟ್ ಡೇ ಕಿಟ್ ಬಂತು. ಕಿಟ್ ಬಂದಿದ ತಕ್ಷಣ ನಮ್ಗೇನು ಅಂತಂದ್ರೆ ನನ್ನ ನೇಟಿವ್ ತುಮಕೂರು. ಸೊ ರಾಣಿ ಚೆನ್ನಮ್ಮ ಟ್ರೈನ್ ಅಲ್ಲಿ 8:30 ಟ್ರೈನ್ಗೆ ಮೇಲ್ಗಡೆ, ಕೆಳಗಡೆ ಜಾಗ ಇದ್ರು ಕೂಡ ಕೂತ್ಕೊಂಡ್ಲಿಲ್ಲ, ಮೇಲ್ಗಡೆ ಹತ್ತದೆ. ಮೇಲ್ಗಡೆ ಹತ್ಬಿಟ್ಟು ಆ ಕಿಟ್ ನ ಓಪನ್ ಮಾಡಿದ್ವಿ. ಒಂದು 10-15 ಪ್ರಾಡಕ್ಟ್ಸ್ ಗಳಿದ್ವು. ಇದನ್ನ ಇವರು ಕೊಟ್ರೆ ದುಡ್ಡು ಬರುತ್ತೆ, ಅದನ್ನ ಅವರು ಕೊಟ್ರೆ ದುಡ್ಡು ಬರುತ್ತೆ, ಏನು ಗೊತ್ತಿರ್ಲಿಲ್ಲ. ಆಕ್ಚುಲಿ ನಾನ್ ಹಾಕಿರೋ ಇನ್ವೆಸ್ಟ್ಮೆಂಟ್ ನ ತಗೋಬೇಕು ಅಷ್ಟೇ ನನಗ್ ಗೊತ್ತಿದ್ದು. ರಿಯಲಿ ಸ್ಟಾರ್ಟ್ ಮಾಡಿದ್ವಿ. ಒಳಗಡೆ ಒಂದು ಮೋದಿ ಕೇರ್ ಒಂದು ಇದ್ರು. ಅದನ್ನ ಭಗವದ್ಗೀತೆ ಅಂತ ಹೇಳ್ಬೋದು, ಕುರಾನ್ ಅಂತ ಹೇಳ್ಬೋದು, ಬೈಬಲ್ ಅಂತ ಹೇಳ್ಬೋದು. ಬಟ್ ನಮ್ಗೆ ಇಂಗ್ಲಿಷ್ ನೆಟ್ಟಿಗೆ ಓದಕ್ ಬರ್ತಾ ಇರ್ಲಿಲ್ಲ. ಏನೋ ಇದು ಅಂತ ಅಂದ್ಬಿಟ್ಟು ಅದನ್ನ ಸೈಡ್ಗೆ ಇಟ್ವಿ. ಪ್ರಾಡಕ್ಟ್ಸ್ ಗಳನ್ನೆಲ್ಲ ತಗೊಂಡ್ ಹೋಗ್ಬಿಟ್ಟು ನಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಕೊಡೋಣ, ನನ್ ಇನ್ವೆಸ್ಟ್ಮೆಂಟ್ ಬಂದ್ಬಿಡುತ್ತೆ. ಇಷ್ಟೇ ನನ್ ತಲೆಯಲ್ಲಿ ಇದ್ದಿದ್ದು. ಸೊ ಹೊರಟೆ ತುಮಕೂರ್ಗೆ. ಕೆಲವು ನನ್ನ ಫ್ರೆಂಡ್ಸ್ ಗಳನ್ನ ಭೇಟಿ ಮಾಡಿದೆ, ರಿಲೇಟಿವ್ಸ್ ಗಳನ್ನ ಭೇಟಿ ಮಾಡಿದೆ. ಎಲ್ರು ಕೂಡ ಒಂದೊಂದು ಪ್ರಾಡಕ್ಟ್ಸ್ ತಗೊಂಡ್ರು. ರಿಯಲಿ ತುಂಬಾ ಖುಷಿ ಆಯ್ತು. ಸಖತ್ ಇದೆಯಲ್ಲ ಈ ಬಿಸ್ನೆಸ್ ಅಂತ ಅನ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನಾನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ನನ್ಗೆ ಒಂದು ಸಣ್ಣ ಒಂದು ಬಿಳಿಸಿ ತರ ಇತ್ತು ಆಕ್ಚುಲಿ. ಅಂದ್ರೆ ಸ್ನಾನ ಮಾಡಿ ಪೌಡರ್ ಹಾಕೊಂಡಾಗ ಒಂಥರ ಬೆಳ್ಳಗ್ ಕಾಣೋದು. ಅವಾಗ ನನ್ ಫ್ರೆಂಡ್ ಹೇಳ್ದ, ಈ ಸೋಪ್ ನ ಯೂಸ್ ಮಾಡು, ರಿಯಲಿ ಈ ಒಂದು ಚಾಲೆಂಜ್ ನ ಕಡಿಮೆ ಮಾಡುತ್ತೆ ಅಂತ ಅನ್ಬಿಟ್ಟು ಯೂಸ್ ಮಾಡಿದ್ವಿ. ಸೊ ಯೂಸ್ ಮಾಡಾದ್ಮೇಲೆ ವಿತಿನ್ ಒಂದು 1.5-2 months ಅಲ್ಲಿ ನಾರ್ಮಲ್ ಬಂತು. ಸುಮಾರು ಒಂದು 4-5 ವರ್ಷದಿಂದ ಇತ್ತು ಆ ಕಲೆ, ನಾರ್ಮಲ್ ಬಂತು. ಹನಿ ಕಂಪ್ಲೆಕ್ಷನ್ ಬಾರ್ ಅಂತ ಅನ್ಬಿಟ್ಟು ರಿಯಲಿ ತುಂಬಾ ಫ್ಯಾನ್ ಆಗೋಗ್ಬಿಟ್ಟೆ ನಾನು ಅದಕ್ಕೆ. ಆಮೇಲೆ ವಾಷಿಂಗ್ ಪೌಡರ್ ಯೂಸ್ ಮಾಡಿದ್ವಿ. ನಮ್ಮ ಮನೆಯಲ್ಲಿ ಮುಂಚೆ ನಿರ್ಮಾ ಯೂಸ್ ಮಾಡ್ತಿದ್ವಿ. ಕಂಪ್ಲೀಟ್ ಒಂದೊಂದೇ ಪ್ರಾಡಕ್ಟ್ಸ್ ಗಳನ್ನ ಚೇಂಜ್ ಮಾಡಿದ್ವಿ. ನಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿದ್ವಿ. ಯಾವ್ದು ನೆಗೆಟಿವ್ಸ್ ಅನ್ನೋದು ಯಾವ್ದು ಬರ್ಲಿಲ್ಲ. ಆಕ್ಚುಲಿ ತುಂಬಾ ಚೆನ್ನಾಗಿ ಬಿಸ್ನೆಸ್ ರನ್ ಆಗ್ತಾ ಇತ್ತು. ಸೊ ಇದೇ ತರ ನೋಡಿದಾಗ ನಮ್ಗೆ ರಿಯಲಿ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಡೇ ಏನ್ ಮಾಡ್ಬೇಕು ಅಂತ ನಾನು, ವಿಜಯ್ ಅವರೆಲ್ಲ ವರ್ಕ್ ಮುಗಿಸ್ಕೊಂಡು ಹಸಿರು ಕಲರ್ ಶರ್ಟ್ ಮತ್ತೆ ಗ್ರೇ ಕಲರ್ ಪ್ಯಾಂಟ್ ಡ್ಯೂಟಿ ಮುಗಿಸ್ಕೊಂಡು ನಾವು ಹೀರೋ ಕುಕ್ ಅಲ್ಲಿ ಬರ್ತಾ ಇದ್ವಿ. ನನ್ನ ಒಂದು ಫೇವರೇಟ್ ಪ್ಲೇಸ್ ಅಂತಂದ್ರೆ ಹನುಮನ್ ನಗರ. ಈ ಒಂದು ಏರಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಹೆಂಗೆ ಅಂದ್ರೆ ಅದ್ ಏನೇನ್ ಪ್ಲಾನ್ ಪ್ರೆಸೆಂಟೇಶನ್ ಕೊಟ್ಟಿದ್ರು ಅದನ್ನೆಲ್ಲದು ಜೆರಾಕ್ಸ್ ತಗೊಂಡ್ವಿ. ಒಬ್ಬೊಬ್ರಿಗೆ ನನ್ಗೆ ಆಕ್ಚುಲಿ ಮಂಜುನಾಥ್ ಸರ್ ಹೇಳಿದ್ರು, ಈಗ್ಲೂ ಕೂಡ ಹೇಳ್ತಾ ಇದೀನಿ, ಅಷ್ಟು ಪರ್ಫೆಕ್ಟ್ ಆಗಿ ನನಗ್ ಮಾತಾಡಕ್ ಬರಲ್ಲ. ಓಕೆ, ಏನೇನ್ ಮಾತಾಡ್ಬೇಕು ಅಂತ ಮೈಂಡ್ ಅಲ್ಲಿ ತಗೋಬೇಕು, ಅಷ್ಟು ನನ್ಗೆ ಮಾತು ಕಡಿಮೆ. ನಾನ್ ವಿಜಯ್ ಹೇಳಿದೆ, ನೋಡಪ್ಪ ನನ್ಗೆ ರಿಲೇಟಿವ್ಸ್ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಇದಾರೆ ಬೆಂಗಳೂರಲ್ಲಿ. ಮೋರ್ ದೆನ್ 200-300 ಜನ ನನಗ್ ಪರಿಚಯ ಇದಾರೆ. ನೀನು ಜಸ್ಟ್ ಮಾತಾಡು, ಪ್ಲಾನು ಪ್ರಾಡಕ್ಟ್ಸ್ ನೀನ್ ಕೊಡು,
ನಾನು ನನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಈ ತರ ಸ್ಟಾರ್ಟ್ ಮಾಡಿದ್ವಿ. ಬಂದ್ವಿ, ನನ್ಗೂ ವಸ್ತು ಮೋದಿ ಕೇರು, ಅವ್ರಗಳಿಗೂ ವಸ್ತು. ಯಾಕೆಂದ್ರೆ ಆಲ್ಮೋಸ್ಟ್ ಅಲ್ಲಿ ಒಂದು 10-15 days 1 month ಬಿಫೋರ್ ಜಾಯ್ನ್ ಆಗಿದ್ದೆ ಅಷ್ಟೇ ಆಜು ಬಾಜುಲಿ. ಓಕೆ, ತುಂಬಾ ಖುಷಿಯಿಂದ ಆಫ್ಟರ್ 6 o'clock ಹತ್ತತ್ರ 7 o'clock ಇಂದ 9-10 ಗಂಟೆ ತನಕನೂ ವರ್ಕ್ ಮಾಡ್ತಾ ಇದ್ವಿ. ರಿಯಲಿ ಆ ಒಂದು ಹೀರೋ ಕುಕ್ ಅಲ್ಲಿ ಫುಲ್ ಹನುಮನ್ ನಗರ ದಿವಸ ಇಬ್ರನ್ನ ನೋಡ್ತಾ ಇದ್ವಿ. ಪ್ರಾಡಕ್ಟ್ಸ್ ಆರ್ಡರ್ ಬರಕ್ ಸ್ಟಾರ್ಟ್ ಆಯ್ತು. ಸೂಪರ್. ನನಗೆ ಒಂದ್ 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ ಈ ತರ ರಿಟೈಲ್ ಪ್ರಾಫಿಟ್ ಬರಕ್ ಸ್ಟಾರ್ಟ್ ಆಯ್ತು. ತುಂಬಾ ಖುಷಿ ಆಯ್ತು ಮಾತ್ರ. ಆಮೇಲೆ ಇದೇ ತರ ಆಗ್ತಾ ಕೆಲವು ಸತಿ ರಾತ್ರಿ ಹೊತ್ತು ಊಟ ಇರ್ತಿರ್ಲಿಲ್ಲ. ಅಂದ್ರೆ ನಾವು ಲೇಟ್ ಆಗಿ ಹೋಗ್ತಾ ಇದ್ವಿ. ನಾನು ನಮ್ಮ ಮಾವ ಅತ್ತೆ ಮನೇಲಿ ಇರ್ತಾ ಇದ್ದೆ ವಿಜಯನಗರಲ್ಲಿ. ಓಕೆ, ಈ ಒಂದು ಟೈಮ್ ಅಲ್ಲಿ ಏನು ಅಂದ್ರೆ ಆಲ್ಮೋಸ್ಟ್ ಅಲ್ಲಿ 10:30 ಆಗಿ ಹೋಗ್ಬಿಡೋದು. ಮೈಸೂರು ರೋಡ್ಗೆ ಗಿರಿನಗರ್ ಇಂದ ಎಂಟರ್ ಆಗಿದ ತಕ್ಷಣ ಮೈಸೂರು ರೋಡ್ ಅಲ್ಲಿ ಒಂದು ಗೋಬಿ ಮಂಚೂರಿ ಕಾರ್ನರ್ ಇತ್ತು. ಫುಟ್ಪಾತ್ ಅಲ್ಲಿ ಹಾಕೊಂಡವ್ರು. ನಮ್ದು ಅದೇ ಫುಡ್. ನಾವು 11 ಗಂಟೆಗೆ ಹೋದ್ರು ಕಾಯೋನು ಫುಟ್ಪಾತ್ ಅವನು. ನಾವು ತಿಂದಾದ್ಮೇಲೆ ಅವರು ಮನೆಗೆ ಹೊರಡೋರು. ಜಸ್ಟ್ ನಾನ್ ನಮ್ಮನೇಲಿ ಇಳ್ಕೊತಿದ್ದೆ. ವಿಜಯ್ ನನ್ ಗಾಡಿ ತಗೊಂಡು ಯಾವ್ದು ಗಂಗೆನಹಳ್ಳಿಗೆ ಹೊರಡೋರು. ಸೊ ಇದೇ ತರ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಿತ್ತು. ಎವ್ರಿ ಡೇ ಒಂಥರ ಆ ಗೋಬಿ ಮಂಚೂರಿ ಕಾರ್ನರ್ ನಾವ್ ಇನ್ನೂ ಮರೆಯಂಗಿಲ್ಲ. ಬಟ್ ಈಗ ಆ ಒಂದು ಗೋಬಿ ಮಂಚೂರಿ ಆ ಫುಟ್ಪಾತ್ ಅಲ್ಲಿ ಇಲ್ಲ, ತೆಗೆಸ್ಬಿಟ್ಟಿದೆ. ರೋಡ್ ದೊಡ್ಡದಾಗಿದೆ, ಎಲ್ಲ ಸೂಪರ್ ಆಗಿದೆ. ಬಟ್ ಸ್ಟಿಲ್ ಆ ಒಂದು ಪ್ಲೇಸ್ ಹೋಯ್ತು ಅಂದ್ರೆ ನಮ್ಗೆ ಆ ಗೋಬಿ ಮಂಚೂರಿನೇ ಇದಾಗತ್ವೆ. ನೆಕ್ಸ್ಟ್ ಅದಾದ್ಮೇಲೆ ಇದೇ ತರ ನಮ್ಮ ಜರ್ನಿ ಡೈಲಿ ಸ್ಟಾರ್ಟ್. ನಮ್ ಪರಿಚಯ ಇರೋರಿಗೆ ಪ್ರಾಡಕ್ಟ್ಸ್ ಕೊಡು, ರಿಟೈಲ್ ಪ್ರಾಫಿಟ್ ಮಾಡ್ಕೋ. ಕಾಸ್ಟ್ಲಿ ಅಂತ ಹೇಳೋರು ಹೆಂಗ್ ಹೇಳ್ಬೇಕು ಅಂತ ವಿಜಯ್ ನನ್ಗೆ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ಇಬ್ರು ಕಲಿತಾ ಇದ್ವಿ. ಹೇಳ್ಕೊಡೋರು, ಡೀಪ್ ಆಗಿ ನಾಲೆಜ್ ತಗೊಂಡ್ವಿ. ಪ್ಲಾನ್ ಬಗ್ಗೆ ನನ್ಗೆ ಅರ್ಥ ಆಗ್ತಿರ್ಲಿಲ್ಲ. ಪ್ರಾಡಕ್ಟ್ಸ್ ನ ಇದ್ ಮಾಡ್ತಿದ್ದೆ. ಒಳ್ಳೆ ರಿಲೇಶನ್ಶಿಪ್ ಇತ್ತು ನನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಹತ್ರ. ಜಸ್ಟ್ ಇದೇ ತರ ಸ್ಟಾರ್ಟ್ ಮಾಡಿದ್ವಿ. ತುಂಬಾ ಖುಷಿ ಆಯ್ತು. ಇದೇ ತರ ಒಂದು ಪ್ರೋಗ್ರಾಮ್ ಆದ್ಮೇಲೆ ಆಕ್ಚುಲಿ ಟಾಟಾ ಆಡಿಟೋರಿಯಂ ಇಲ್ಲಿ ಮಲ್ಲೇಶ್ವರ ಮತ್ತೆ ಯಶವಂತಪುರ ಒಂದು ಮೈನ್ ರೋಡ್ ಅಲ್ಲಿ ಇದೆ. ಅಲ್ಲಿ ನಮ್ಗೆ ಫಸ್ಟ್ ಟೈಮ್ ಸಮೀರ್ ಮೋದಿ ಅವ್ರು ಬರ್ತಾ ಇದಾರೆ. ಅಂದ್ರೆ ಒಂದು ದೊಡ್ಡ ಪ್ರೋಗ್ರಾಮ್ ನಡೀತಾ ಇದೆ, ಸಕ್ಸಸ್ ಸೆಮಿನಾರ್ ಅಂತ. ಸೊ ಅಲ್ಲಿ ಸಮೀರ್ ಮೋದಿ ಅವ್ರು ಬರ್ತಾ ಇದಾರೆ ಅಂತ ಅಂದ್ಬಿಟ್ಟು ಟಿಕೆಟ್ಸ್ ಗಳೆಲ್ಲ ಇದ್ ಮಾಡಿದ್ರು. ಮೋದಿ ಕೇರ್ ಇಂದ ತಗೊಂಡ್ವಿ. ತಗೊಂಡಾದ್ಮೇಲೆ ರಿಯಲಿ ನಮ್ಮ ಒಂದು ಬಿಲ್ಡಪ್ ಗಳನ್ನ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೂ ಮುಂಚೆ MG ರೋಡ್ ಅಲ್ಲಿ 5th floor ಯುಕೋ ಬ್ಯಾಂಕ್ ಬಿಲ್ಡಿಂಗ್ ಮೇಲ್ಗಡೆ MG ರೋಡ್ ಅನ್ನೋದೇ ನೆಟ್ ನೋಡಿರ್ಲಿಲ್ಲ. ಬಟ್ ಥ್ರೂ ಮೋದಿ ಕೇರ್ ಇಂದ ನೋಡಿದ್ವಿ. ಹೋಗು, ಪ್ರಾಡಕ್ಟ್ಸ್ ತಗೋ. ಇಡೀ ಎಂಟೈರ್ ಕರ್ನಾಟಕಕ್ಕೆ ಒಂದೇ ಒಂದು ಆಫೀಸ್ ಅಂತಂದ್ರೆ ಮೋದಿ ಕೇರ್ ಆಫೀಸ್ ಅಂದ್ರೆ MG ರೋಡ್ ಬೆಂಗಳೂರು ಅಷ್ಟೇ ಇರ್ತಿತ್ತು. ನಿಮ್ಮ ಪುಣ್ಯ ಏನು ಅಂತಂದ್ರೆ ಈಗ ಹೆಜ್ಜೆಗೂ ಕೂಡ ಮೋದಿ ಕೇರ್ ಸಿಗ್ತಾ ಇದೆ. ಅವಾಗ ತುಂಬಾ ಟಫ್ ಇತ್ತು ಮಾತ್ರ. ಸೊ ಪ್ರೋಗ್ರಾಮ್ ಅಲ್ಲಿ ತುಂಬಾ ಖುಷಿ ಆಯ್ತು. ಆ ಒಂದ್ ದೊಡ್ಡ ಆಡಿಟೋರಿಯಂ, ಒಂದ್ ಕಡೆ ಸೇಲ್ಸ್ ಹಾಕಿದ್ರು, ಇನ್ನೊಂದ್ ಕಡೆ ಮಾಡೆಲ್ಸ್ ಗಳು. ಒಳಗಡೆ ಎಂಟರ್ ಆದ್ವಿ ಟಾಟಾ ಆಡಿಟೋರಿಯಂ. ರಿಯಲಿ ವಂಡರ್ಫುಲ್. ಎಂಟೈರ್ ಏನು ಆಡಿಟೋರಿಯಂ ಫುಲ್ ಯು ಚೇಂಜ್ ಯುವರ್ ಬೈಯಿಂಗ್ ಹ್ಯಾಬಿಟ್ಸ್, ಐ ವಿಲ್ ಚೇಂಜ್ ಯುವರ್ ಲೈಫ್ ಸ್ಟೈಲ್ ಅಂತ ಒಂದು ಸ್ಲೋಗನ್ ಬರ್ತಾ ಇತ್ತು. ಏನು ರನ್ನಿಂಗ್ ಲೆಟರ್ಸ್ ಗಳೆಲ್ಲ ಬರ್ತಾ ಇತ್ತು. ಸೊ ಅವತ್ತು ನಾವು ಸಮೀರ್ ಮೋದಿ ಅವ್ರನ್ನ ನೋಡಿದ್ವಿ, ವಿಲಿ ಲಂಗ್ ಅವ್ರನ್ನ ನೋಡಿದ್ವಿ. ಜಸ್ಟ್ ಅವರ ಒಂದು ಇಂಡಿಯಾ ಬಗ್ಗೆ, ಫ್ರೀಡಮ್ ಬಗ್ಗೆ ಅಥವಾ ಕನಸಿನ ಬಗ್ಗೆ ಇಟ್ಕೊಂಡಂತದ್ದು ಪ್ರತಿಯೊಂದು ಕೂಡ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಬಂದ್ವಿ, ಬಿಸ್ನೆಸ್ ಜಾಯಿನ್ ಆದ್ವಿ, ಇನ್ನೂ ಸ್ಟ್ರಾಂಗ್ ಮಾಡ್ಕೊಂಡ್ವಿ ನಮ್ಮ ಡ್ರೀಮ್ಸ್ ನ. ಸೊ ನನಗೆ ಫೇವ್ರೇಟ್ ತುಂಬಾ ಖುಷಿ ಆಗಿದ್ದೇನು ಅಂತಂದ್ರೆ ಮೋದಿ ಕೇರ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಅಥವಾ ಈ ಬಿಸ್ನೆಸ್ ಅಲ್ಲಿ ಫುಲ್ಲಿ ಇನ್ವಾಲ್ವ್ ಆಗೋದಕ್ಕೆ ನಮ್ಗೆ ಮೈನ್ ರೀಸನ್ ಏನು ಅಂತಂದ್ರೆ, ನಾನು ಮೋದಿ ಕೇರ್ ಜಾಯಿನ್ ಆಗಕ್ಕೂ ಮುಂಚೆ ನನ್ನ ಫೇವ್ರೇಟ್ ಫಿಲಂ ಏನು ಅಂತಂದ್ರೆ ಟೈಟಾನಿಕ್. ಓಕೆ, ಆ ಟೈಟಾನಿಕ್ ರಿಯಲಿ ನನ್ನ ಒಂದು ಫೇವ್ರೇಟ್ ಮೂವಿ. ಮೋರ್ ದೆನ್ ಒಂದು 10-20 ಸತಿನೂ ನೋಡಿದ್ದೆ ಅವಾಗ್ಲೇ. ಈಗ್ಲೂ ಕೂಡ ಯಾವ್ದು ಸ್ಟಾರ್ ಮೂವೀಸ್ ಅಲ್ಲಿ ಏನಾನ ಬಂತು ಅಂತಂದ್ರೆ ನನ್ನ ಎಲ್ಲಾ ವರ್ಕ್ ಗಳು ಕೂಡ ಸ್ಟಾಪ್ ಮಾಡ್ಬಿಟ್ಟು ನನ್ನ ಟೈಟಾನಿಕ್ ನ ನೋಡ್ತೀನಿ. ಸೊ ಆ ಒಂದು ಟೈಟಾನಿಕ್ ಶಿಪ್ ನ ನಾನು ನೋಡಿ 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 ತುಂಬಾ ಖುಷಿ ಆಯ್ತು. ತುಂಬಾ ಖುಷಿಯಾಗಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ರಿಯಲಿ ಆ ಒಂದು ಕನ್ಸ್ ಕಂಡಿದ್ದು ಸಮೀರ್ ಮೋದಿ ಅವ್ರು ಅನೌನ್ಸ್ ಮಾಡಿದ್ರು, ಈ ತರ ಹಿಂಗೆ ಗೋಲ್ಡ್ ಅಚೀವರ್ ಆದ್ರೆ ನೀವ್ ಆಕ್ಚುಲಿ ಯಾವ್ದು ಟೈಟಾನಿಕ್ ಅಂದ್ರೆ ಸ್ಟಾರ್ ಕ್ರೂಸ್ ಹೋಗ್ಬೋದು ಅಂತ.
ನನಗದ್ ಎಲ್ಲಿತ್ತೋ ಏನೋ ಗೊತ್ತಿಲ್ಲ, ಮತ್ತೆ ಎಸ್ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಸೊ ಆ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡ್ಬೇಕು ಯಾವ್ದು ಗೋಲ್ಡ್ ಅಚೀವರ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಏನು ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೀರಪ್ಪನವರು ಕಿಡ್ನಾಪ್ ಮಾಡ್ಬಿಟ್ರು. ಆ ಒಂದು 3 months ಹೆಂಗಿತ್ತು ಅಂದ್ರೆ ಎಂಟೈರ್ ಕರ್ನಾಟಕ ತಮಿಳ್ನಾಡು ಯುದ್ಧ ನಡೀತಾ ಇತ್ತು, ಆಚೆ ಎಲ್ಲೂ ಹೋಗಂಗಿಲ್ಲ, ಕರ್ಫ್ಯೂ ನಡೀತಾ ಇತ್ತು. ಸೊ ಈ ಒಂದು ಕ್ವಾಲಿಫಿಕೇಶನ್ ಸ್ಟಾರ್ಟ್ ಮಾಡಿದ್ವಿ. ವಿತಿನ್ 3 months ಅಲ್ಲಿ ನಾವು ಕ್ವಾಲಿಫೈ ಆದ್ವಿ. ರಿಯಲಿ ಬ್ಯೂಟಿಫುಲ್ ಮಾತ್ರ. ಫೈನಲಿ ನನ್ನ ಡ್ರೀಮ್ಸ್ ಫುಲ್ಫಿಲ್ ಆಗಕ್ ಸ್ಟಾರ್ಟ್ ಆಯ್ತು 2000 ಅಲ್ಲಿ, ಅಂದ್ರೆ 99 ಅಲ್ಲಿ ಈ ಬಿಸ್ನೆಸ್ ಜಾಯ್ನ್ ಆದ್ವಿ. ವಿತಿನ್ 1 year ಅಲ್ಲಿ ಫಾರಿನ್ ಟ್ರಿಪ್ ಗೆ ನಾನು, ವಿಜಯ್, ರಾಜು ಪ್ಲಸ್ ಜಗದೀಶ್ ಅಂಕಲ್ ಪ್ರತಿಯೊಬ್ರು ಕೂಡ ಕ್ವಾಲಿಫೈ ಆದ್ವಿ. ನಮ್ಗೆಲ್ರಿಗೂ ಫಸ್ಟ್ ಟೈಮ್ ಫಾರಿನ್ ಟ್ರಿಪ್. ಸೊ ನೋಡ್ಬೋದು ಆ ಒಂದು ಕ್ಲಿಪ್ಪಿಂಗ್. ರಿಯಲಿ ಮಿಲಿನಿಯಂ ಸ್ಟಾರ್ ಡೈರೆಕ್ಟರ್ ಕಾನ್ಫರೆನ್ಸ್ ಅಂತ ನನ್ನ ಲೈಫ್ ಹೆಂಗಿತ್ತು ಅಂದ್ರೆ ರಿಯಲಿ ಸೂಪರ್ ಮಾತ್ರ. ನಾನು ಯಾಕೆ ಉಳ್ಕೊಂಡೆ ಅಂತಂದ್ರೆ ಫಾರಿನ್ ಟ್ರಿಪ್. ಓಕೆ, ಕಷ್ಟಗಳು ಎಲ್ಲಾ ಬಿಸ್ನೆಸ್ ಅಲ್ಲೂ ಇದ್ದೇ ಇರುತ್ತವೆ, ಎಲ್ಲಾ ಇದ್ರಲ್ಲೂ ಇದ್ದೇ ಇರುತ್ತೆ. ಬಟ್ ಮೈನ್ ರೀಸನ್ ನನಗ್ ಸ್ಟಾರ್ ಕ್ರೂಸ್, ಫಾರಿನ್ ಟ್ರಿಪ್. ರಿಯಲಿ ಅದು ಹೆಂಗಿತ್ತು ಅಂತಂದ್ರೆ ನೀರಿಂದ ಮೇಲ್ಗಡೆ 14 ಫ್ಲೋರ್, ನೀರಿಂದ ಕೆಳಗಡೆ 10 ಫ್ಲೋರ್ ಇತ್ತು. ನೋಡಕ್ಕಾಗ್ಲಿಲ್ಲ, ಕಂಪ್ಲೀಟ್ ಶಿಪ್ ನ ನೋಡಕ್ ಆಗ್ಲಿಲ್ಲ. ಬಟ್ ರಿಯಲಿ ನಮ್ಮ ಜರ್ನಿ ವಂಡರ್ಫುಲ್. ಬೆಂಗಳೂರಿಂದ ಜರ್ನಿ ಸ್ಟಾರ್ಟ್ ಆಯ್ತು, ಚೆನ್ನೈಗೆ ಹೋಗಿ ಹತ್ಬೇಕಾಯ್ತು ಫ್ಲೈಟ್ ನ. ಯಾವ್ದೋ ಒಂದು ಕರ್ಕೊಂಡ್ ಹೋದ್ರು. ಬಟ್ ನೀವು ನೋಡ್ತಾ ಇರ್ಬೋದು ಈ ಒಂದು ಫೋಟೋ, ವಿಜಯ್ ಹತ್ರನೂ ಇದೆ. ಇದು ಸುಮಾರು 1-1.5 ಕಿಲೋಮೀಟರ್ ದೂರದಲ್ಲಿ ಬಂದು ನಾವು ಫೋಟೋ ತೆಗೆಸ್ಕೊಂಡಿರೋದು ಇದು. ಆ ಒಂದು ಸ್ಟಾರ್ ಕ್ರೂಸ್ ಹೆಂಗಿತ್ತು ಅಂತಂದ್ರೆ ನಾನು ಏನೇನ್ ಕಂಡಿದ್ನೋ ಟೈಟಾನಿಕ್ ಅಲ್ಲಿ, ಫಿಲಮ್ ಅಲ್ಲಿ ನೋಡಿದ್ನೋ ಆಸ್ ಇಟ್ ಈಸ್ ಇದೆ ಇತ್ತು. ನನ್ಗೆ ಫೀಲ್ ಆಯ್ತು ಅಂದ್ರೆ ಅವತ್ ಕನ್ಸ್ ಕಂಡಿದ್ದಕ್ಕೂ ಇದಕ್ಕೂ ರಿಯಲಿ ಸೇಮ್ ಇದೆ ಅಂತ. ಫುಲ್ ಶಿಪ್ ನಿದ್ದೆ ಮಾಡಿಲ್ಲ, ಬಟ್ 1 ಸೆಕೆಂಡ್ ಟೈಮ್ ವೇಸ್ಟ್ ಮಾಡಿಲ್ಲ. ಯಾಕೆಂದ್ರೆ ಪೇ ಮಾಡಿದೀವಿ, ವರ್ಕ್ ಮಾಡಿದೀವಿ ಮೋದಿ ಕೇರ್ಗೆ. ನಿದ್ದೆ ಮಾಡಿದ್ರೆ ಎಲ್ಲಿ ಟೈಮ್ ವೇಸ್ಟ್ ಆಗುತ್ತೋ ಅಂತ ಅನ್ಬಿಟ್ಟು ಬಹಳ ಹಗಲು ಬೆಳಗು ಎಲ್ಲ ನೋಡ್ತಾ ಇದ್ವಿ. ಗಾಲ್ಫ್ ಕ್ಲಬ್ ಇತ್ತು ಅದ್ರೊಳಗಡೆ, ಮತ್ತೆ ಫಿಲಂ ಥಿಯೇಟರ್ಸ್ ಗಳು ಇದ್ವು, ಜಕೂಸಿ ಇತ್ತು, ಪ್ರತಿಯೊಂದನ್ನು ಎಂಜಾಯ್ ಮಾಡಿದ್ವಿ ಮಾತ್ರ. ರಿಯಲಿ ಅವತ್ತೇ ಆ ಸ್ವರ್ಗ ಅನ್ನೋದ್ ಏನು ಅನ್ನೋದ್ ನೋಡಿದ್ವಿ ಮಾತ್ರ. ರಿಯಲಿ ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನೋ ವರ್ಡಿಂಗ್ಸ್. ಓಕೆ, ಸ್ಟಾರ್ ಕ್ರೂಸ್ ಡ್ರೀಮ್ ಆಗಿತ್ತು. ರಿಯಲಿ ಹೋಗ್ ಬಂದ್ವಿ. ಆಮೇಲೆ ಇನ್ನು ಫ್ಲೈಟು ಕೂಡ ನಮ್ಮ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಫ್ಲೈಟು ಕೂಡ ಅಲ್ಟಿಮೇಟ್. ಆಲ್ಮೋಸ್ಟ್ ಆಲ್ ಮೋದಿ ಕೇರಿಂದ ಒಂದು 15-16 ಸತಿ ಫಾರಿನ್ ಟ್ರಿಪ್ ಹೋಗಿ ಬಂದಿರೋದು. ನನ್ಗೆ ಫಾರಿನ್ ಟ್ರಿಪ್ ಅನ್ನೋದೇ ನನಗ್ ಫೇವ್ರೇಟ್. ನಾನು ಬದುಕಿರೋದ್ರೊಳಗಡೆ 128 ದೇಶಗಳನ್ನ ನೋಡ್ಬೇಕು ಅನ್ನೋದು ನನ್ನ ಮೇಜರ್ ಡ್ರೀಮ್. ಅಷ್ಟೊಳಗಡೆ ಏನೇ ಕಷ್ಟ ಸುಖ ಏನೇ ಬಂದ್ರು ಕೂಡ ರಿಯಲಿ ಎಂಜಾಯ್ ಮಾಡ್ತಾ ಇರ್ತೀವಿ. ಇದ್ರಲ್ಲೂ ನೋಡ್ಬೋದು ಫಸ್ಟ್ ಟ್ರಿಪ್ ಅಲ್ಲಿ ನಮ್ಮ ಸಮೀರ್ ಸರ್ ಇದಾರೆ, ಪಕ್ಕದಲ್ಲಿ ವಿಲಿಲಂಗ್ ಇದಾರೆ. ಸೊ ವಿಲಿಲಂಗ್ ಯಾರು ಅಂತ ಆಮೇಲೆ ಹೇಳ್ತೀನಿ. ಪ್ಲಸ್ ಅದ್ರ ಜೊತೆಗೆ ನಾವು 5 ಜನನು ಇದೀವಿ. ಈ ಕಡೆ ರಾಜು, ವಿಜಯ್, ಫಿಲಿಪ್ ಸಾರು, ಪ್ಲಸ್ ಜಗದೀಶ್ ಸಾರು, ನಾನು. ಮತ್ತೆ ಇಲ್ಲಿ ಕೆಳಗಡೆ ಒಂದು ಫೋಟೋ ನೋಡ್ಬೋದು. ನನ್ನ ಫ್ರೆಂಡ್ಸ್ ಗಳು ಎಲ್ರು ಕೂಡ, ನನ್ನ ಜೊತೆಲಿ ಓದವ್ರು ಎಲ್ರು ಕೂಡ ರೈಲ್ವೆ ಸ್ಟೇಷನ್ ಬಂದಿದ್ರು ಸೆಂಡ್ ಆಫ್ ಮಾಡೋದಕ್ಕೆ. ಓಕೆ, ತುಂಬಾ ಖುಷಿ ಅನಿಸ್ತಿತ್ತು. ಸೊ ಇದು ನನ್ನ ಮೇಜರ್ ಈ ಬಿಸ್ನೆಸ್ ಅಲ್ಲಿ ಉಳಿಬೇಕು ಅಂತ. ಪ್ಲಸ್ ಆಗ್ಲೇ ನೋಡಿದ್ರಿ ವಿಲಿಲಂಗ್ ಅಂತ ಅಂದ್ಬಿಟ್ಟು, ನಾವ್ ಈ ಬಿಸ್ನೆಸ್ ಅಲ್ಲಿ ರಿಯಲಿ ನಾವು ಸ್ಟಿಕನ್ ಆಗೋದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ಯಾವ್ದಪ್ಪ ಅಂತಂದ್ರೆ ಬೂಟ್ ಕ್ಯಾಂಪ್. ಮೋದಿ ಕೇರ್ ಅರೇಂಜ್ ಮಾಡ್ತು ಬೂಟ್ ಕ್ಯಾಂಪ್. ಎಸ್ ಅಂತ ಅನ್ಬಿಟ್ಟು ಅವಾಗ ದುಡ್ಡಿರ್ಲಿಲ್ಲ ಆಕ್ಚುಲಿ, ಅಂದ್ರೆ ಬಿಫೋರ್ ಫಾರಿನ್ ಟ್ರಿಪ್ ದುಡ್ಡಿರ್ಲಿಲ್ಲ. 3000 ರೂಪಾಯಿ ಸಾಲ ಮಾಡ್ಬಿಟ್ಟು ಫೀಸ್ ಕಟ್ಟಿದ್ವಿ. ಒಂದು ಬಿಲ್ ಕೊಟ್ರು ಮೋದಿ ಕೇರ್ ಅಲ್ಲಿ. ಬಿಲ್ ಕೊಟ್ಟಾದಾಗ ಅದ್ರಲ್ಲಿ ಒಂದು ದೊಡ್ಡ ಇನ್ವಿಟೇಷನ್ ಇದೇನಪ್ಪಾ ಅಂತಂದ್ರೆ, ನೀವು ಸ್ಪಿರಿಚುಯಲಿ, ಮೆಂಟಲಿ, ಫಿಸಿಕಲಿ ಲಾಟ್ ಆಫ್ ಚೇಂಜಸ್ ಆಗ್ತೀರಾ ಅಂತ. ಅವಾಗ ನಾನು, ವಿಜಯ್, ಲೋಕನಾಥ್,
ಜಗದೀಶ್ ಸಾರು, ಸುರೇಖಾ ಭಾರ್ಗವ್ ಮೇಡಮ್, ನೀನಾ ಸಿಂಗ್ ಮೇಡಮ್, ಫಿಲಿಪ್ ಸಾರು ಎಲ್ರು ಕೂಡ ಈ ಬಿಸ್ನೆಸ್ ಅಂದ್ರೆ ಈ ಒಂದು ಬೂಟ್ ಕ್ಯಾಂಪ್ಗೆ ಅಟೆಂಡ್ ಆದ್ವಿ. ಯಲಹಂಕದಲ್ಲಿತ್ತು. ಅದು ಕೂಡ ನಮ್ಗೆ ಫಸ್ಟ್ ಟೈಮ್ ಆ ಒಂದು ರೆಸಾರ್ಟ್ಸ್ ಅದೆಲ್ಲ ನೋಡಿದ್ದೆ ಮೋದಿ ಕೇರಿಂದಾನೆ. ರಿಯಲಿ ಆ ಒಂದು 3 days ನಮ್ಗೆ ಇಮ್ಯಾಜ್ ಮಾಡ್ಕೊಳಕ್ಕೂ ಆಗಲ್ಲ. ನನ್ನ 21 ವರ್ಷದ ಒಂದು ಜರ್ನಿನ ಹೆಂಗ್ ಹೇಳ್ಬೇಕು, ಅರ್ಧ ಅಥವಾ 3/4 ಗಂಟೆಲಿ ರಿಯಲಿ ಟಫ್. ಆದಷ್ಟು ಕವರ್ ಮಾಡೋಣ. ಓಕೆ, ಆ ಬೂಟ್ ಕ್ಯಾಂಪ್ ಅಲ್ಲಿ ನಾವು ಓದ್ ತಗೊಂಡ್ವಿ ಅಂದ್ರೆ ಪ್ರತಿಯೊಂದು ಹೇಳ್ಕೊಡೋರು ಒಬ್ರು, ಒಂದ್ ಬೆಂಚ್ ಅಲ್ಲಿ ಈ ಕಡೆ ಒಬ್ರು ಈ ಕಡೆ ಒಬ್ರು. ಕಾಂಪಿಟೇಷನ್ ಕೊಡೋರು ಇಬ್ರಲ್ಲಿ ಒಬ್ರು ಸೋಲ್ಲೇಬೇಕಾಯ್ತು. ನಾನು ಎಲ್ಲಾದ್ರಲ್ಲೂ ಸೋಲ್ತಾ ಇದ್ದೆ. ಐ ಆಮ್ ಲೂಸರ್. ಪಕ್ಕದಲ್ಲಿ ಕೂತವ್ರು ಪ್ರವೀಣ್ ಬಂಗೋಡೆ ಅಂತ ಅನ್ಬಿಟ್ಟು, ಅವರು ಐ ಆಮ್ ವಿನ್ನರ್ ಅಂತ ಒಂದು ಏನು ಸ್ಲೇಟ್ ತರ ಹಾಕೋರು. ಯಾರ್ಯಾರು ಲೂಸರ್, ಯಾರು ಸೋತಿದ್ದಾರೆ ಅವರೆಲ್ಲ ಸ್ಟೇಜ್ ಮೇಲೆ ಹೋಗ್ಬೇಕಾಯ್ತು. ಸ್ಟೇಜ್ ಮೇಲೆ ಹೋದಾಗ ಟಮೋಟಾ ಕೆಚಪ್, ಲಿಪ್ಸ್ಟಿಕ್, ಶೂ ಪಾಲಿಶ್ ಎಲ್ಲಾ ಬಳಿಯೋರು. ಸೊ ನಮ್ಗೆ ಒಂಥರ ಖುಷಿ ಅದು. ಸೋತಿದ್ರು ಕೂಡ ತುಂಬಾ ಖುಷಿ ಪಡ್ತಿದ್ದೆ. ಪರವಾಗಿಲ್ಲ ಬಿಡು, ಇದ್ರಲ್ಲಿ ಸೋತಿದೀವಿ, ಬಟ್ ಲೈಫ್ ಅಲ್ಲಿ ವಿನ್ ಆಗ್ಬೇಕು ಅಂತ ಅನ್ಬಿಟ್ಟು ಈ ತರ ಚಾಲೆಂಜ್ ಆಗಿ ತಗೊಂಡ್ವಿ. ಒಂದು ಮಿರಾಕಲ್ಸ್ ನಡೀತೇನೋ ಅಂದ್ರೆ ನಮ್ಮ ಖುಷಿ ನೋಡ್ಬಿಟ್ಟು ಸುರೇಖಾ ಭಾರ್ಗವ ಮೇಡಮ್ ಕೂಡ ಬಂದು ಆ ಒಂದು ಸ್ಲೇಟ್ ತರ ಇದನ್ನ ಹಾಕೊಂಡು ಐ ಆಮ್ ಲೂಸರ್ ಅಂತ ಅನ್ಬಿಟ್ಟು ಅವರು ಟಮೋಟಾ ಕೆಚಪ್, ಲಿಪ್ಸ್ಟಿಕ್ ಎಲ್ಲ ಬಳ್ಕೊಂಡ್ರು. ರಿಯಲಿ ಆ ಒಂದ್ ಫೋಟೋನ ನೆಕ್ಸ್ಟ್ ಇದರಲ್ಲಿ ಶೇರ್ ಮಾಡ್ತೀನಿ. ಆ ಒಂದು ಬೂಟ್ ಕ್ಯಾಂಪ್ ನಾವು ಮರೆಯಂಗೆ ಇಲ್ಲ. ಆಫ್ಟರ್ ದಟ್ ನಮ್ ಲೈಫ್ ಕಂಪ್ಲೀಟ್ ಚೇಂಜ್ ಆಗ್ತಾ ಬಂತೇನು ಅಂದ್ರೆ ಒಂಥರ ಸ್ಟ್ರಾಂಗೆಸ್ಟ್ ಟೈಗರ್ಸ್ ಗಳಾದ್ವಿ, ಒಂಥರ ಲಯನ್ ಕಿಂಗ್ ಗಳ ತರ ಬಂದ್ವಿ. ಯಾರ್ ಬರ್ಲಿ ಬಿಡ್ಲಿ ನಾವ್ ಮಾಡೇ ಮಾಡ್ತೀವಿ. ಸಮ್ ವಿಲ್, ಸಮ್ ಡೋಂಟ್, ಸೋ ವಾಟ್, ಸ್ಟಾರ್ಟ್ ವರ್ಕಿಂಗ್, ಸಮ್ ವಿಲ್ ವೈಟಿಂಗ್ ಫಾರ್ ಯು. ಅಷ್ಟೇ ನಮ್ ತಲೆಗೆ ಹೋಗಿದ್ದು. ಇಷ್ಟೇ ನನ್ಗೆ ಇಂಗ್ಲಿಷ್ ಬರೋ ನೆಟ್ಗೆ. ಓಕೆ, ಇದೇ ತರ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು. ರಿಯಲಿ ಸ್ಟಾರ್ಟ್ ಮಾಡಿದ್ವಿ. ಒಂದೊಂದು ಕ್ಷಣನೂ ಕೂಡ ತುಂಬಾ ಖುಷಿಯಾಗಿ ಹ್ಯಾಪಿಯಾಗಿ ಲೀಡ್ ಮಾಡ್ತಾ ಇದ್ವಿ. ಒಂದೊಂದು ಕೂಡ ಸಾಕಷ್ಟು ರೀಸನ್ ಇತ್ತು. ಸೊ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಫ್ಯಾಕ್ಟ್ರಿ SRF ಈಗ SLR ಅಂತ ಆಗಿದೆ. ಅಲ್ಲೂ ಕೂಡ ನನ್ಗೆ ಸಪೋರ್ಟ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಫ್ರೆಂಡ್ಸ್ ಗಳು, ರಿಲೇಟಿವ್ಸ್. ನನಗೆ ನೆಗೆಟಿವ್ಸ್ ಅನ್ನೋದೇ ಬಂದೇ ಇಲ್ಲ ಆಕ್ಚುಲಿ. ಸಾಕಷ್ಟು, ಯಾಕೆ ಅಂದ್ರೆ ಡೇ 1 ನಾನು ಎಲ್ರು ಚೆನ್ನಾಗಿದ್ರು. ನನ್ನ ಫ್ರೆಂಡ್ಸ್, ರಿಲೇಟಿವ್ಸ್ ಪ್ರತಿಯೊಬ್ರು ಚೆನ್ನಾಗಿದ್ರು. ಯಾರನ್ನ ಕೇಳಿದ್ರು ಎಸ್ ಅನ್ನೋರು. ಬಟ್ ಪ್ರಾಡಕ್ಟ್ಸ್ ಬಗ್ಗೆ ಟೀಮ್ ಬೆಳೀತಾ 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 ಏನು ಅಂತಂದ್ರೆ ಪ್ರಾಡಕ್ಟ್ಸ್ ಯೂಸೇಜ್ ಗಳು ಕಡಿಮೆ ಆಗ್ತಾ ಇತ್ತು. ಈ ಕಡೆ 1000 ಜನ, ಈ ಕಡೆ 200 ಜನ ಇದ್ರು. ಬಟ್ ನಾವ್ ಮಾಡೋ ಬಿಸ್ನೆಸ್ ಮಾತ್ರ ಬಿಲ್ಡ್ ಆಗೋದು. ಬಟ್ ಮಿಕ್ಕಿದೆಲ್ಲ ಟಫ್ ಆಗೋದು. ಯಾಕೆ ಅಂತಂದ್ರೆ ಕೆಲವರು ಪ್ರಾಡಕ್ಟ್ಸ್ ಗಳು ಯೂಸ್ ಮಾಡ್ತಾ ಇರ್ಲಿಲ್ಲ. ಹೆಂಗೆ ಅಂತಂದ್ರೆ ಮೋದಿಗೆ ಚೆಕ್ ಬೇಕು, ಶೆಟ್ರ್ ಅಂಗಡಿ ಸಾಮಾನ್ ಬೇಕು ಅಂತ ಈ ತರ ಇತ್ತು. 2 ಲೈನ್ ಬಿಲ್ಡ್ ಮಾಡ್ಬಿಟ್ರೆ ಮೋದಿ ಕೇರಲ್ಲಿ ಚೆಕ್ ಬರೋದು. ನಾವು ಪರ್ಸನಲ್ BV ಮಾಡ್ಲಿಲ್ಲ ಅಂದ್ರೂ ಚೆಕ್ ಕೊಡೋರು ಮುಂಚೆ ಮೋದಿ ಕೇರಲ್ಲಿ. ಸೊ ಇವೆಲ್ಲ ಫಿಲ್ಟ್ರೇಷನ್ ಆಗ್ತಾ 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 ಈಗ ಸಾಕಷ್ಟು ಟ್ಯೂನ್ ಅಪ್ ಆಗಿದೆ ಮೋದಿ ಕೇರಲ್ಲಿ. ಅವಾಗ ಬೆಸ್ಟ್ ಟೂಲ್ ನಮ್ಮ ಅಪ್ಲೈನ್ಸ್ ಗಳು ಮಾಡಿದ್ರು ರಾಜು ಮತ್ತೆ ವಿಜಯ್. ಏನು ಅಂದ್ರೆ ಕನ್ನಡದಲ್ಲಿ ಒಂದೊಂದು ಪ್ರಾಡಕ್ಟ್ಸ್ ಕೂಡ ರೆಡಿ ಮಾಡಿದ್ರು. ಚಿತ್ರದುರ್ಗದಲ್ಲಿ ತಿಪ್ಪೇಸ್ವಾಮಿ ಅವರೆಲ್ಲ ರೆಡಿ ಮಾಡಿದ್ರು. ನಮ್ಗೆ ಕೊರಿಯರ್ ಅಲ್ಲಿ ಕಳ್ಸೋರು, ಬಸ್ ಅಲ್ಲಿ ಹಾಕೋರು. ಅದನ್ನ ನಾವು ತಗೊಂಡ್ ಹೋಗ್ಬಿಟ್ಟು ನನ್ನ ಕಸ್ಟಮರ್, ಫ್ರೆಂಡ್ಸ್, ರಿಲೇಟಿವ್ಸ್ ಗೆ ಅದನ್ನ ಕೊಡೋದು, ಓದ್ಸೋದು. ಓದಿದ ತಕ್ಷಣ ನನ್ಗೆ ಈ ಪ್ರಾಡಕ್ಟ್ಸ್ ಬೇಕು ಅನ್ನೋರು ತಂದು ಕೊಡ್ತಾ ಇದ್ವಿ. ವಿಜಯ್ ಇದು ವರ್ಕ್ ಆಗ್ತಾ ಇದೆ, ಇದು ಹಿಂಗಿಂಗ್ ಬರ್ತಾ ಇದೆ ಅಂತ ಫೀಡ್ಬ್ಯಾಕ್ ಗಳು ಕೊಡ್ತಾ ಇದ್ವಿ. ರಿಯಲಿ ಒಂದೊಂದು ಪ್ರಾಡಕ್ಟ್ಸ್ 20 ಪ್ರಾಡಕ್ಟ್ಸ್ ನ ರೆಡಿ ಮಾಡಿದ್ರು. ಹ್ಯಾಟ್ಸ್ ಆಫ್ ಅದಕ್ಕೆ. ಈಚ್ ಅಂಡ್ ಎವ್ರಿ ಸ್ಟೆಪ್ ಅಲ್ಲೂ ಕೂಡ ನನಗೆ ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ. ನಾವೆಲ್ಲರೂ ಹೊಸಬ್ರು, ಬಟ್ ಸ್ಟಿಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾ 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 ಎದ್ದು ಬಿದ್ದು ರೈಸ್ ಆಗ್ತಾ ಇದ್ವಿ. ಪ್ರಾಡಕ್ಟ್ಸ್ ಗಳು ಡೆಮೋಗಳು ಕಲ್ತ್ಕೊಂಡ್ವಿ, ಸಾಕಷ್ಟು ಇದ್ ಮಾಡಿದ್ವಿ. 2001 ಅಲ್ಲಿ ಮತ್ತೆ ನಮ್ಗೆ ಮಲೇಷಿಯಾ ಫಾರಿನ್ ಟ್ರಿಪ್ ಹೋಗಿ ಬಂದ್ವಿ. ರಿಯಲಿ ವಂಡರ್ಫುಲ್. ಅದಾದ್ಮೇಲೆ ನನಗೆ ಮೈಸೂರಲ್ಲಿ ಅಂದ್ರೆ ಮೈಸೂರ್ ಸದರನ್ ಸ್ಟಾರ್ ಅಲ್ಲಿ ನನ್ಗೆ ಅನ್ಕೊಂಡಿದ್ದೆ ನನ್ನ ಟೀಮ್ ಅಲ್ಲಿ ಕ್ಲಾಸ್ ಪೀಪಲ್ಸ್ ಗಳು ಬರ್ಬೇಕು, ಹಿಂಗಿರ್ಬೇಕು ಹಂಗಿರ್ಬೇಕು ಆ ತರ ಎಲ್ಲ. ಗಲ್ಲಿಲೂ ಬಿಲ್ಡ್ ಮಾಡ್ತಿದ್ದೆ, ಟ್ರಾಫಿಕ್ ಅಲ್ಲೂ ಬಿಲ್ಡ್ ಮಾಡ್ತಿದ್ದೆ. ಎಲ್ಲಾ ಕಡೆನೂ ಸ್ಟ್ರೇಂಜರ್ಸ್ ಅಂದ್ರೆ ನನ್ನ ಫೇವ್ರೆಟ್. ಸೇಮ್ ಅದೇ ತರನೇ ನನಗೆ ಸದರನ್ ಸ್ಟಾರ್ ಹೋದಾಗ ಒಬ್ರು ಗಂಡ ಹೆಂಡತಿ ಬಂದ್ರು. ಇಬ್ರು ಆಕ್ಚುಲಿ, ಗಂಡ ಹೆಂಡತಿ ಒಬ್ರು, ಇನ್ನೊಬ್ರು ಜೋಶಿ ಅಂತ ಅನ್ಬಿಟ್ಟು. ಆ ಗಂಡ ಹೆಂಡತಿ ನೋಡಿದ ತಕ್ಷಣ ತುಂಬಾ ಖುಷಿ ಆಗೋದು. ನಿಮ್ಗೆಲ್ಲ ಗೊತ್ತಿರ್ಬೋದು, ಮೈಸೂರ್ ಟೈಗರ್ ಪ್ರಶಾಂತ್ ಅವ್ರು ಬಂದಿದ್ರು, ಮಹಾಲಕ್ಷ್ಮಿ ಅವ್ರು ಬಂದಿದ್ರು. ಅವ್ರು ನೋಡಿದ ತಕ್ಷಣ ನನಗೆ ಒಂಥರ ಖುಷಿ. ಅವ್ರು ಬಂದಿರೋ ಸ್ಮಾರ್ಟ್ನೆಸ್ ಗೆ ಅದು ಇದು. ನಾನು ಟೀ ಶರ್ಟ್, ಜೀನ್ಸ್ ಪ್ಯಾಂಟ್, ಒಂದು ಯಾವ್ದೋ ಮೊಬೈಲ್ ನ ಸಿಗಿಸ್ಕೊಂಡು ಹೋಗಿದ್ದೆ ಹಿಂಗೆ. ಸೊ ನಾನ್ ಫಾರಿನ್ ಟ್ರಿಪ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೆ. ಈ ಪುಟ್ಟ ಹುಡುಗ ಫಾರಿನ್ ಟ್ರಿಪ್ ಹೋಗ್ ಬಂದಿದಾನ ಅಂತ ಅನ್ಬಿಟ್ಟು ಈ ತರ ಎಲ್ಲ ಇದ್ ಮಾಡಿದ್ರು. ಅವರು ಜಾಯಿನ್ ಆದ್ರು. ಸೊ ಮೈಸೂರ್ ಅವಾಗಿಂದ ಸ್ಟಾರ್ಟ್ ಆಯ್ತು. ಪ್ರಶಾಂತ್ ಅವ್ರು ಬಂದಾದ್ಮೇಲೆ ಶೇಖರ್ ಬಂದ್ರು, ಅನಿಲ್, ಅರವಿಂದ್,
ಪ್ಲಸ್ ಡಿಸೋಜಾ ಅವರು, ಪ್ರಸಾದ್, ಪ್ರವೀಣ್, ಈಗ GBD ಆಗಿದಾರಲ್ಲ ಆ ಪ್ರವೀಣ್, ಎಲ್ರು ಬಂದ್ರು. ಎಂಟೈರ್ ಟೀಮ್ ಫಾರ್ಮ್ ಆಯ್ತು. ಹೆಂಗಾಯ್ತು ಅಂದ್ರೆ ಪ್ರತಿ ಭಾನುವಾರ ಟ್ರೈನಲ್ಲಿ ಹೋಗು ಮೈಸೂರ್ಗೆ ಬಿಲ್ಡ್ ಮಾಡು ಪ್ರೋಗ್ರಾಮ್ ಸದರನ್ ಸ್ಟಾರ್ ಮೋದಿಕೇರ್ ಅವ್ರು ಅರೇಂಜ್ ಮಾಡಿದ್ರು. ನೋಡ್ಬಿಟ್ಟು ರಿಯಲಿ ಒಟ್ಟಸಿ ಅದು ಪ್ರೋಗ್ರಾಮ್ ಆದ್ಮೇಲೆ ಅಲ್ಲಿ ಕಾಫಿ ಟೀ ಅದೆಲ್ಲ ಅರೇಂಜ್ ಮಾಡಿರೋರು ಎಲ್ಲ ಆದ್ಮೇಲೆ ಶೃಂಗಾರ್ ಹೋಟೆಲ್ ಫುಡ್ ತಗೋ ಫಾಲೋ ಅಪ್ ಬೋರ್ಡ್, ಶೇಖರ್ ಎಕ್ಸ್ಪರ್ಟ್ ಫಾಲೋ ಅಪ್ ಮಾಡೋದ್ರಲ್ಲಿ ಕರ್ಕೊಂಡು ಹೋಗೋರು. ಇದೇ ತರ ನಮ್ಮ ಜರ್ನಿ ಸ್ಟಾರ್ಟ್ ಆಗಿ ಈಗ ಒಂದು ದೊಡ್ಡ ಭದ್ರ ಬುನಾದಿ ಮೈಸೂರಲ್ಲಿ ಸ್ಟಾರ್ಟ್ ಆಗಿದ್ದು. ಕ್ರೆಡಿಟ್ಸ್ ಎಲ್ಲ ನಮ್ಮ ಮೈಸೂರ್ ಲೀಡರ್, ಸ್ಪೆಷಲಿ ನಮ್ಮ ಪ್ರಶಾಂತ್ ಅವ್ರಿಗೆ ಹೋಗ್ಬೇಕು. ರಿಯಲಿ ಒಂಥರ ಅರಮನೆ ತರ ಬಿಲ್ಡ್ ಆಗ್ತಾ ಇದೆ. ಎಲ್ಲಾ ಕಡೆನೂ ಕೂಡ ಸೂಪರ್ ಡೂಪರ್ ಆಗಿ ಇದಾಗಿದೆ. ಮೈಸೂರ್ ಆಫೀಸ್ ನೋಡಿ ಖಾಲಿ ಹೊಡಿತಿದ್ ನೋಡಿ, ಒಂದ್ ಫೈನ್ ಡೇ ನಾನು ರಶ್ ಮಾಡ್ತೀನಿ ಅಂತಂದೆ, ಹೇಳಿ ವಿತಿನ್ 1-2 years ಅಲ್ಲಿ ಫುಲ್ ರಶ್ ಆಯ್ತು. ಎಂಟೈರ್ ಮೈಸೂರ್ ನಂದೇ ಆಯ್ತು. ಸೇಮ್ ಇದೇ ತರ ಒಂದೊಂದೇ ಊರಲ್ಲಿ ಸ್ಟಾರ್ಟ್ ಮಾಡಿದೆ. ಇದು ನನ್ನ ಜರ್ನಿ. ನೆಕ್ಸ್ಟ್ 2003 ಸುಮಾನ ಮದುವೆ ಆದೆ. ಸೊ ಆ ಜರ್ನಿ ಹೆಂಗಿತ್ತು ಅಂತ ಅಂದ್ಬಿಟ್ಟು ಸುಮಾಗಿ ಹೇಳಿ. ಗುಡ್ ಮಾರ್ನಿಂಗ್ ಎಲ್ಲಾರ್ಗುನು. ಲೈಫ್ ಹಿಂಗೆ ನಡೀತಾ ಇತ್ತು. ನನ್ನ ಲೈಫ್ ಅಲ್ಲಿ ಮೋದಿಕೇರ್ ಎಂಟ್ರಿ ತಗೊಂಡಿದ್ದು 2003 ನಲ್ಲಿ. ನಮ್ಮ ಮದ್ವೆ ಆಗಿ 2003 ನಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮದ್ವೆ ಆದ ತಕ್ಷಣ ಹೇಳ್ಬಿಟ್ರು, ನನ್ ಏನು ಕೇಳಿಕೊಡ್ದು, ನನ್ ಎಲ್ಲೂ ಕರಿಕೊಡ್ದು, ನೀನು ನಾನು ಏನೂ ಮಾಡಲ್ಲ, ನಾನು ಕೆಲ್ಸ ಬಿಟ್ಟಿದೀನಿ, ನಾನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ, ನಾನು ಅದಕ್ಕೆ ವರ್ಕ್ ಮಾಡ್ತಾ ಇದೀನಿ ಅಂತ ಫಸ್ಟೇ ಕಮಿಟ್ಮೆಂಟ್ ತಗೊಂಡೇ ಮದ್ವೆ ಆಗ್ಬಿಟ್ರು. ಸೊ ಹೀಗೆ ನನ್ನ ಲೈಫ್ ಅಲ್ಲಿ ಮೋದಿಕೇರ್ ಬಂದಿದ್ದು ಹೀಗೆ. ಸೊ ಜರ್ನಿ ಸ್ಟಾರ್ಟ್ ಆಗಿದ್ ಹೀಗೇನೆ. ತುಂಬಾ ಏನ್ ಹೇಳಿ, ಫಸ್ಟ್ ಮದ್ವೆ ಕಾರ್ಡ್ ಇನ್ವಿಟೇಷನ್ ಪ್ರಿಂಟ್ ಮಾಡಿಸುವಾಗ ಫ್ರೆಂಡ್ಸ್ ಕಾರ್ಡ್ ಮಾಡ್ಬೇಕು ಅಂತ ಇವ್ರು ನಮ್ಮ ಮನೆಗ್ ಬಂದಿದ್ರು. ನಿಂಗೆ ಎಷ್ಟು ಫ್ರೆಂಡ್ ಕಾರ್ಡ್ಸ್ ಬೇಕು ಅಂತ ಹೇಳಿದ್ರು. ನಾನ್ ಹೇಳ್ದೆ ಒಂದು 8-10 ಕಾರ್ಡ್ ಸಾಕು ಅಂತ. ಇವ್ರು ಆಶ್ಚರ್ಯವಾಗಿ, ಅಷ್ಟೇ ಜನನ 10 ಕಾರ್ಡ ಅಂತ ಕೇಳಿದ್ರು. 10 ಕಾರ್ಡು, ನಂಗೆ ಅಷ್ಟೇ ಜನ ಫ್ರೆಂಡ್ಸ್ ಇರೋದು ಅಂತ ಹೇಳ್ದೆ. ಹೌದಾ ಶ್ಯೂರ್ 10 ಕಾರ್ಡ ಅಂತ ಹೇಳಿದ್ರು. ಹೌದು ಸಾಕು, ಅಷ್ಟೇ ಜನ ಫ್ರೆಂಡ್ಸ್ ಇರೋದು ಅಂತ ಹೇಳಿದ್ರು. ಸರಿ 10 ಕಾರ್ಡ್ ಮಾತ್ರ ತಂದು ನನ್ಗೆ ವೆಡ್ಡಿಂಗ್ ಕಾರ್ಡ್, ಫ್ರೆಂಡ್ಸ್ ಗೆ ಶೇರ್ ಮಾಡೋ ಅಂತ ವೆಡ್ಡಿಂಗ್ ಕಾರ್ಡ್ ಮಾಡ್ಸಿ ತಂದು ಕೊಟ್ರು. ಸೊ ನಾನ್ ಹೇಳ್ತಾ ಇದ್ದೆ, ಅವಾಗ ಮದ್ವೆ ಆದ ತಕ್ಷಣ ಮದ್ವೆ ಆಯ್ತು. ಎಲ್ಲಾ ಕಡೆನೂ ಕರ್ಕೊಂಡ್ ಹೋಗಕ್ ಸ್ಟಾರ್ಟ್ ಮಾಡಿದ್ರು. ಮೋದಿಕೇರ್ ಪ್ರೋಗ್ರಾಮ್ಸ್ಗೆ, ಕಸ್ಟಮರ್ಸ್ ಮನೆಗೆ, ಫ್ರೆಂಡ್ಸ್ ಮನೆಗೆ, ಮೋದಿಕೇರ್ ಲೀಡರ್ಸ್ ಮನೆಗೆ ಎಲ್ಲ ಕರ್ಕೊಂಡ್ ಹೋಗಕ್ ಶುರು ಮಾಡಿದ್ರು. ಆಗ ನೋಡಿದ್ರೆ ಒಂದು ದೊಡ್ಡ ಮೋದಿಕೇರ್ನ ಸಮುದ್ರದಂತಹ ಫ್ಯಾಮಿಲಿ ನನಗ್ ಪರಿಚಯ ಆಯ್ತು. ರಿಯಲಿ ಇಟ್ಸ್ ಎ ವಂಡರ್ಫುಲ್ ಬಿಗಿನಿಂಗ್ ಫಾರ್ ಮೀ. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟು ಜನದ ಪರಿಚಯ ಆಗತ್ತೆ ಅಂತ ಹೇಳ್ಬಿಟ್ಟು. ಹಣಬಲ ಜನಬಲ ಅಂತ ಹೇಳ್ತಾರಲ್ಲ, ಎರಡೂನು ಮೋದಿಕೇರ್ ಜರ್ನಿನಲ್ಲಿ ನನಗ್ ಬಿಗಿನಿಂಗ್ ಅಲ್ಲೇ ಸಿಕ್ಬಿಡ್ತು. ಅಲ್ಲಿ ತನಕ ಸಾಕಷ್ಟು ಎಫರ್ಟ್ ಆಗಿ ಫಾರಿನ್ ಟ್ರಿಪ್ ಹೋಗಿದ್ರು, ಬಿಸ್ನೆಸ್ ಬಿಲ್ಡ್ ಮಾಡಿದ್ರು, ಟೀಮ್ ಎಲ್ಲ ಬಿಲ್ಡ್ ಮಾಡ್ಬಿಟ್ಟಿದ್ರು. ಸೊ ನನ್ನ ಎಂಟ್ರಿ ಇನ್ನು ಸ್ವಲ್ಪ ಒಂಥರ ಏನಂದ್ರೆ ಎಕ್ಸೈಟಿಂಗ್, ಒಂಥರ ವಂಡರ್ಲ್ಯಾಂಡ್ ಗೆ ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ಟಂಗಾಯ್ತು. ಮೇಜರ್ ಖುಷಿ ಆಗಿದ್ದು, ನನ್ಗೆ ಮೈಂಡ್ ಓಪನ್ ಅಪ್ ಆಗಿದ್ದು ಮೋದಿಕೇರ್ ಅಂದ್ರೆ ಪ್ರಶಾಂತ್ ಅಂಡ್ ಟೀಮ್, ಮೈಸೂರ್ ಟೀಮ್ ಅವರೆಲ್ಲ ಫಸ್ಟ್ ಟೈಮ್ ಓಪನ್ ಏರ್ ಥಿಯೇಟರ್ ಅಲ್ಲಿ ಒಂದು ಮೋದಿಕೇರ್ ಇವೆಂಟ್ ರೆಕಗ್ನಿಷನ್, ಅವಾರ್ಡ್ ಮತ್ತೆ ಪ್ಲಾನ್ ಪ್ರೆಸೆಂಟೇಶನ್ ಇವೆಂಟ್ ಮಾಡಿದ್ರು. ಏನು ಹೇಳಕ್ಕೆ ಪದ ಇಲ್ಲ. ನಾನು ಆಕ್ಚುಲಿ ಬಾಲಿವುಡ್ ನೋಡ್ಕೊಂಡು ಬೆಳ್ದೋಳು. ಯಾವಾಗ್ಲೂ ಬಾಲಿವುಡ್ ಸಾಂಗ್ಸ್, ಅಲ್ಲಿ ರೆಕಗ್ನಿಷನ್, ಮತ್ತೆ ಫಿಲಂ ಫೇರ್ ಅವಾರ್ಡ್ಸ್ ಎಸ್ಪೆಷಲಿ ನಂಗೆ ತುಂಬಾ ಇಷ್ಟ. ಯಾವ ಫಿಲಂ ಫೇರ್ ಅವಾರ್ಡ್ ಬಂದ್ರು ನಾನ್ ಮಿಸ್ ಮಾಡ್ಕೋತಾ ಇರ್ಲಿಲ್ಲ. ನಂದೊಂದ್ ಡ್ರೀಮ್ ಇತ್ತು, ನನ್ಗೂ ಹಿಂಗೊಂದ್ ಸತಿ ಒಂದ್ ಫಿಲಂ ಫೇರ್ ಅವಾರ್ಡ್ ಅಲ್ಲಿ ಹೋಗಿ ಕೂತ್ಕೊಳ್ಳೋ ಅಷ್ಟಾದ್ರೂ ಚಾನ್ಸ್ ಸಿಗ್ಲಿ ಅಂತ ಒಂದು ಡ್ರೀಮ್ ಇತ್ತು. ಆ ಡ್ರೀಮ್ ನ ಮೈಸೂರ್ ಟೀಮ್ ನವರು ರಿಯಲಿ ಹೆಂಗೆ 6 ಸೆನ್ಸ್ ಕನೆಕ್ಟ್ ಆಯ್ತು ಅವ್ರಿಗೆ ಗೊತ್ತಿಲ್ಲ. ವಂಡರ್ಫುಲ್ ಬಿಗಿನಿಂಗ್. ಇಟ್ ವಾಸ್ ಮೈ ಫಸ್ಟ್ ಪ್ರೋಗ್ರಾಮ್ ಓಪನ್ ಏರ್ ಥಿಯೇಟರ್ದು. ರಿಯಲಿ ಮತ್ತೆ 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 ನಾನು ರಿಕಾಲ್ ಮಾಡ್ಕೊತಾ ಇರ್ತೀನಿ. ಇಟ್ಸ್ ಎ ವಂಡರ್ಫುಲ್ ಜರ್ನಿ. ಸೇಮ್ ಫಿಲಂ ಫೇರ್ ಅವಾರ್ಡ್ ಅಲ್ಲಿ ಹೆಂಗಿತ್ತು ಹಂಗೆ ಆರ್ಗನೈಸ್ ಮಾಡಿದ್ರು. ಐ ಸ್ಟಿಲ್ ರಿಮೆಂಬರ್ ಸೋನಿ, ಅರವಿಂದ್, ಅನಿಲ್ ಸರ್, ಶೇಖರ್ ಸರ್, ಇನ್ನು ಎಷ್ಟೊಂದ್ ಜನ, ಪ್ರವೀಣ್, ಎಷ್ಟೊಂದ್ ಜನ, ನನ್ಗೆ ಹೆಸರು ಕೂಡ ಅವಾಗ ಬರ್ತಾ ಇರ್ಲಿಲ್ಲ. ಅವಾಗ ತಾನೇ ಜಸ್ಟ್ ಮೋದಿಕೇರ್ಗೆ ಎಂಟರ್ ಆಗಿದೆ. ಅಲ್ಲಿ ನಾನು ಸುರೇಖಾ ಭಾರ್ಗವ್ ಮೇಡಮ್ ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ ಕೂಡ ಅಲ್ಲೇನೆ. ರಿಯಲಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಮೋದಿದು.
ಮೋದಿ ಕೇರ್ ಅನ್ನೋದು ಹೆಂಗೆ ಅಂತ ಅವಾಗ್ಲಿಂದಾನೇ ನನ್ಗೆ ಬಿಲ್ಡಪ್ ಆಯ್ತಾ ಹೋಯ್ತು. ಅದಾದ್ಮೇಲೆ ರಾಜು ಸರ್, ವಿಜಯ್ ಸರ್ ಕೂಡ ನಂಗೆ ಅಶೋಕದಲ್ಲಿ ಪ್ರೋಗ್ರಾಮ್ಸ್ ನಡೆಯೋದು ಸ್ಯಾಟರ್ಡೆ ಸಂಡೇಸು, ಅವಾಗ ಕೂಡ ವಾರ್ಮ್ ವೆಲ್ಕಮ್ ಕೊಟ್ಟು ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡು ಮೋದಿ ಕೇರ್ ಫ್ಯಾಮಿಲಿಗೆ ನನ್ನ ವೆಲ್ಕಮ್ ಮಾಡ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಎಲ್ಲಾ ಲೀಡರ್ಸ್ಗೂನು. ಸಚ್ ಎ ವಾರ್ಮ್ ವೆಲ್ಕಮ್. ನಾನು ಎವ್ರಿ ಡೇ ಅದನ್ನ ಚೆರಿಶ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ದಟ್ ಕೇರ್. ನನಗೆ ಮೋದಿ ಕೇರ್ ನಡೀತಾ ಇತ್ತು, ಹಿಂಗೆ ನಡೀತಾ ಇತ್ತು. ಬಟ್ ಅಷ್ಟೊಂದ್ ಏನಿದೆ ಅದ್ರಲ್ಲಿ ಅನ್ಬಿಟ್ಟು ಇನ್ನೂ ಡೀಪ್ ಆಗಿ ಹೋಗ್ತಾ ಇಲ್ಲ. ಇವ್ರು ಮೋದಿ ಕೇರ್ ಮಾಡ್ತಾ ಇದಾರೆ, ನಾನ್ ಸಪೋರ್ಟ್ ಮಾಡ್ತಾ ಇದೀನಿ, ಅಷ್ಟೇ ನನ್ ಮೆಂಟಾಲಿಟಿ ಇತ್ತು. ನನ್ನ ಮೈಂಡ್ ರಿಯಲಿ ಓಪನ್ ಆಗಿದ್ದು ನನ್ನ ಫಸ್ಟ್ ಫಾರಿನ್ ಟ್ರಿಪ್ ಅಲ್ಲಿ. ಅವ್ರದ್ದು ಫಾರಿನ್ ಟ್ರಿಪ್ ಕನ್ಸು, ನಂದು ಫಾರಿನ್ ಟ್ರಿಪ್ ಅಲ್ಲೇ ಹಿಂಗಾಯ್ತು. ಸೊ ಮೋದಿ ಕೇರ್ ನಮ್ಮ ಒಳಗಡೆ ಎಷ್ಟು ಇದೆ ಅಂತ ಹೇಳ್ಬಿಟ್ಟು ನನ್ನ ಫಸ್ಟ್ ಫಾರಿನ್ ಟ್ರಿಪ್ ಟು ಟರ್ಕಿ ಅದು ತೋರಿಸ್ಕೊಡ್ತು. ರಿಯಲಿ ಏನ್ ಹೇಳ್ಬೇಕು, ಒಂಥರ ಅಡ್ವೆಂಚರಸ್ ಟ್ರಿಪ್. ನಮ್ ಬಿಜಿ ಅವರು ಹೇಳ್ಬಿಟ್ಟು ಅವ್ರು ಅಡ್ವೆಂಚರಸ್ ಮಾಡ್ಕೊಂಡ್ ಬಾ ಅಂತ ಹೇಳ್ಬಿಟ್ಟು ಹಂಗೆ ಆಯ್ತು. ಸ್ಟಾರ್ಟೆಡ್ ಫ್ರಮ್ ಅವರ್ ಹೋಮ್. ಇಲ್ಲಿಂದ ಏರ್ಪೋರ್ಟ್ ಹೋಗಿದೀನಿ, ಲಗೇಜ್ ಕೂಡ ಒಳಗಡೆ ಹೋಗ್ಬಿಟ್ಟಿದೆ. ಪಾಸ್ಪೋರ್ಟ್ ಕೊಟ್ಟು ಚೆಕ್ ಇನ್ ಆಗ್ಬೇಕು. ಒಂದ್ ಲೆಟರ್ ಮಿಸ್ ಆಗಿದ್ದಿಂದ ನಂದ ಟರ್ಕಿ ಟ್ರಿಪ್ ಎಂಟ್ರಿ ಕ್ಯಾನ್ಸಲ್ ಆಗೋಯ್ತು. ನಾನ್ ಏನಪ್ಪಾ ಇದು, ಏರ್ಪೋರ್ಟ್ ಬಂದಿದ್ದೀನಿ, ಚೆಕ್ ಇನ್ ಆಗಿದ್ದೀನಿ, ಮತ್ತೆ ವಾಪಸ್ ಹೋಗ್ಬೇಕಾ ಅನ್ಕೊಂಡು ಇದ್ ಮಾಡ್ಕೊಂಡೆ. ಸೊ ನಾನು ಬೇಜಾರ್ ಮಾಡ್ಕೊಂಡ್ರೆ ಇವ್ರು ಮಾಡ್ಕೋತಾರೆ, ಇವ್ರು ಎಷ್ಟೆಲ್ಲಾ ಕಷ್ಟ ಪಟ್ಟಿದ್ದಾರೆ, ನೀವ್ ಹೋಗ್ ಬನ್ನಿ, ನಾನ್ ಮಿಸ್ ಆದ್ರೂ ಪರವಾಗಿಲ್ಲ, ಕ್ಯಾಬ್ ಮಾಡ್ಕೊಂಡು ವಾಪಸ್ ಮನೆಗ್ ಹೋಗ್ತೀನಿ ಅಂತ. ಎಲ್ಲಿ ಅಂತಂದ್ರೆ ಇದ್ರಲ್ಲಿ ಯಾವ್ದು ಏರ್ಪೋರ್ಟ್ ಒಳಗಡೆ ಹೋಗ್ಬಿಟ್ಟು ಆಚೆ ಬಂದು ಜಸ್ಟ್ ಒಂದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಂದ ನಾನು ಲಗೇಜ್ ಎಲ್ಲ ಸುಮಾರು ಕೊಟ್ಟೆ. ನಾನ್ ಕೂಲ್ ಆಗಿದ್ದೆ. ಸೊ ಏನು ಅಂತಂದ್ರೆ ಡೋಂಟ್ ವರಿ, ಮೋದಿ ಕೇರ್ ಕರ್ಕೊಂಡ್ ಬರುತ್ತೆ ಅಂತ ಅನ್ಬಿಟ್ಟು ನಾನ್ ಒಳಗಡೆ ಹೋದೆ, ಆಚೆ ಹೋದ್ರು. ನೆಕ್ಸ್ಟ್ ಡೇ ಆಯ್ತು, ಮಾರ್ನಿಂಗ್ ಆಯ್ತು. ಮಾರ್ನಿಂಗ್ ಆದಾಗ ನಾನು ಆರಾಮಾಗಿ ಲೇಟ್ ನೈಟ್ ಬೇರೆ ಬಂದಿದ್ದೆ, ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ನನ್ಗೆ ಆಮೇಲೆ ಪಾಪ ಮೋದಿ ಕೇರ್ ಏನು ಅಂತ ಹೇಳ್ಬಿಟ್ಟು ಅವಾಗ ಗೊತ್ತಾಯ್ತು. ನನ್ ಟ್ರಿಪ್ ಮಿಸ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಈಚ್ ಅಂಡ್ ಎವ್ರಿ ಸ್ಟಾಫ್ ಆಫ್ ಮೋದಿ ಕೇರ್, ಎಸ್ಪೆಷಲಿ ಅನುರಾಧ ಮೇಡಮ್ ನ ಇಲ್ಲಿ ಜ್ಞಾಪಿಸ್ಕೊಳ್ಳೇಬೇಕು. ಶಿ ಹ್ಯಾಸ್ ಟ್ರಾವೆಲ್ಡ್ ಅಕ್ರಾಸ್ ಸೌತ್ ಇಂಡಿಯಾ ಅನ್ಸತ್ತೆ. ಬ್ಯಾಂಗ್ಳೂರಿಂದ ಮುಂಬೈಗೆ ಹೋಗಿ, ವೀಸಾ ಎಂಬಸಿಗೆ ಹೋಗಿ, ಲೇಟ್ ನೈಟ್ ಅಲ್ಲೇ ವೀಸಾ ಮಾಡಿಸ್ಕೊಂಡು, ಮಿಡ್ ನೈಟ್ 2 o'clock ಅಲ್ಲಿ ಕೊಚ್ಚಿನ್ ನಮ್ಮನ್ನ ತಲುಪಿಸಿ, ಅಲ್ಲಿ ನನ್ ಪಾಸ್ಪೋರ್ಟ್ ಕೊಟ್ಟು ಅಲ್ಲಿಂದ ನನ್ ಟರ್ಕಿ ಟ್ರಿಪ್ ಹಚ್ಚಿದ್ರು. ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್, ಮನೆಯಿಂದ ನಾವ್ ಯಾರು ಹುಷಾರಿರ್ಲಿಲ್ಲ. ಮನೆಯಿಂದ ಅರುಣ್ ವಿತೌಟ್ ಫೇಲ್, ಅರುಣ್ ಅಂಡ್ ನಾಗಶ್ರೀ ಎಷ್ಟು ಸ್ಪೀಡ್ ಆಗಿ ಕರ್ಕೊಂಡ್ ಬಂದ್ರು ಅಂದ್ರೆ ಸುಮ ಹೇಳಿದ್ದು. ವಿತಿನ್ 40 minutes ಅಲ್ಲಿ. ನೆಕ್ಸ್ಟ್ ಡೇ ಏನು ಅಂತಂದ್ರೆ ಟರ್ಕಿಲಿ ನಾವು ಪ್ರವೀಣ್ ಎಲ್ರು ಕೂಡ ಇಸ್ತಾನ್ಬುಲ್ ಅದೆಲ್ಲ ನೋಡ್ಕೊಂಡ್ ಬಂದ್ವಿ. ನೆಕ್ಸ್ಟ್ ಡೇ ಸುಮಾ ಬಂದಿದ್ದು. ರಿಯಲಿ ಪರ್ ಹೆಡ್ ಮೋರ್ ದೆನ್ 2 lakhs ಖರ್ಚು ಮಾಡಿದ್ರು ಮೋದಿ. ಇದೆಲ್ಲ ಅಲ್ಲ ನನ್ಗೆ ಇದ್ ಮಾಡಿದ್ದು. ನಾನು ಅಲ್ಲೆಲ್ಲ ಹೋದ್ಮೇಲೆ ಎಲ್ಲಿ ಅಂತ ಹುಡ್ಕೋದು ಇವ್ರನ್ನ, ನಾನ್ ಟರ್ಕಿಗ್ ಹೋದ್ಮೇಲೆ ಅಂತ ಹುಡ್ಕೋದು. ನಾನು ಒಂಥರ ಲಾಸ್ಟ್ ಅಂತ ಆತರ ಫೈನ್ ಮಾಡ್ಕೊಂಡು ಅದೇ ಫೀಲಿಂಗ್ ಅಲ್ಲಿ ಹೋಗ್ತಾ ಇದ್ದೆ. ಅವಾಗ ನನ್ಗೆ ಏರ್ಪೋರ್ಟ್ ಅಲ್ಲಿ ಮೋದಿ ಕೇರ್ ಅಂತ ಬೋರ್ಡ್ ಕಾಣಿಸ್ತು. ಆಗ ನನ್ಗೆ ರಿಯಲೈಸ್ ಆಗುತ್ತೆ, ಮೋದಿ ಕೇರ್ ಅನ್ನೋ ಪದಕ್ಕೆ ನಮ್ಮ ಬಾಳಲ್ಲಿ ಎಷ್ಟು ಬೆಲೆ ಇದೆ, ನಾವು ಎಷ್ಟು ಹಾಸು ಹೊಕ್ಕಾಗ್ಬಿಟ್ಟಿದೀವಿ ಮೋದಿ ಕೇರ್ಗೆ ಅಂತ ಹೇಳ್ಕೋಬೇಕು ಅಂತ. ಅವಾಗ ನನ್ಗೆ ರಿಯಲೈಸ್ ಆಯ್ತು. ಆ ಬೋರ್ಡ್ ನೋಡಿದ ತಕ್ಷಣ ನನ್ ಕಣ್ಣಲ್ಲಿ ಚಾಮು. ಯಾರನ್ನೋ ಕಳ್ಕೊಂಡ ಅಮ್ಮ ಮಗು ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ಆಯ್ತು. ದಟ್ ಈಸ್ ಪವರ್ ಆಫ್ ಮೋದಿ ಕೇರ್. ಮೋದಿ ಕೇರ್ ಇಷ್ಟು ಒಳಗಿದೆ ನಮ್ಮೊಳಗೆ. ಸೂಪರ್ 6 degree 8 degree ಟೆಂಪರೇಚರ್, ರಿಯಲಿ ವಂಡರ್ಫುಲ್ ಆಯ್ತು. ಮಂಜುನಾಥ್ ಸರ್ ಕೂಡ ಅವ್ರಿಗೆ ಫಸ್ಟ್ ಫಾರಿನ್ ಟ್ರಿಪ್ ಮೋದಿ ಕೇರ್ ಅಲ್ಲಿ, ಅವರು ಕೂಡ ಬಂದಿದ್ರು. ನಂದು ಆಲ್ಮೋಸ್ಟ್ ಒಂದು 13ನೇದೋ 14ನೇದೋ ಫಾರಿನ್ ಟ್ರಿಪ್ ಆಯ್ತು. ಈ ತರ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಪ್ಲಸ್ 2005 ಅಲ್ಲಿ ಕನ್ಸ್ ಕಂಡಿದ್ದೆ ಏನು ಅಂದ್ರೆ ಕಾರು ನಾನು ಅರುಣ್ ಇಬ್ರು ಕೂಡ ಹೋದ್ವಿ. ಮೋದಿ ಕೇರ್ ಅಲ್ಲಿ ಇರ್ತಿರೋ ಕನ್ಸ್ ಕಾಣಿ ಮನೇಲಿ ಆ ಫೋಟೋ ಹಾಕೊಳ್ಳಿ ಅಂತ ಅಂದ್ಬಿಟ್ಟು. ಯಾವ್ದಕ್ಕೋಸ್ಕರ ಮೋದಿ ಕೇರ್ ಅಲ್ಲಿ ಸ್ಟೇ ಆಗಿದ್ದು ಅಂತಂದ್ರೆ ಕೆಲವು ಇದೆಲ್ಲ ರೀಸನ್ಸ್. ಜಸ್ಟ್ ನನ್ಗೆ ಝೆನ್ ತುಂಬಾ ಇಷ್ಟ ಆಯ್ತು. ಹೋದ್ವಿ ಸಾಗರ್ ಆಟೋಮೊಬೈಲ್ ಅಲ್ಲಿ ಬನ್ನೇರ್ಘಟ್ಟ ರೋಡ್. ಬಟ್ ಅವಾಗ ಏನು ಅಂತಂದ್ರೆ ಝೆನ್ ತೆಗೆದುಬಿಟ್ಟಿದ್ರು, ಅಂದ್ರೆ ಆ ಮಾಡೆಲ್ ತೆಗೆದುಬಿಟ್ಟಿದ್ರು. ಆಲ್ಟೋ ಇತ್ತು, ನೋಡ್ತಾ ಇದೀರಾ. 2005 ಅಲ್ಲಿ ಪರವಾಗಿಲ್ಲ ಅರುಣ್, ಆಲ್ಟೋ ಮುಂದೆನೆ ಫೋಟೋ ತೆಗಿ ಅಂತ ಅಂದ್ಬಿಟ್ಟು ಆಲ್ಟೋ ಮುಂದೆ ತೆಗೆಸ್ಕೊಂಡ್ವಿ. ಆಫ್ಟರ್ ಅಂದ್ರೆ 2005 2009 ಅಲ್ಲಿ ನಮ್ಗೆ ಆಲ್ಮೋಸ್ಟ್ ಆಲ್
ನಾವೇನ್ ಕನ್ಸ್ ಕಂಡಿದ್ವೋ ಅದನ್ನೇ ಕೂಡ ಮೋದಿ ಕೇರ್ ಅವರು ಗಿಫ್ಟ್ ಆಗಿ ಮಾಡಿದ್ರು. ಸೊ ಕಲರ್ ಮಾತ್ರ ಚೇಂಜ್, ಬಟ್ ಏನು ಅಂತಂದ್ರೆ ಸೇಮ್ ಆಲ್ಟೋ ಕಲರ್ ಮಾತ್ರ ಚೇಂಜ್ ಆಗಿತ್ತು. ರೆಡ್ ಕಲರ್ ಆಲ್ಟೋನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮೋದಿ ಕೇರ್ ಕೊಟ್ರು. ಸೆಲೆಬ್ರೇಷನ್ ಅವತ್ತು ಮಳೆ ಮಳೆ ಮಳೆ, ಆ ಕಾರ್ ತುಂಬಾ ಬರೀ ಮಳೆ. ಬುಕ್ ಮಾಡ್ಬೇಕಾರೆ, ತಗೋಬೇಕಾರೆ, ಫಸ್ಟ್ ಸರ್ವಿಸ್, ಫಸ್ಟ್ ತುಮಕೂರು, ಪ್ರತಿಯೊಂದು ಮಳೆನೆ. ಒಂಥರ ಮುಂಗಾರು ಮಳೆ ಆಗೋಗ್ಬಿಟ್ಟಿತ್ತು ಆ ಕಾರ್ಗೆ. ಕೆ ಮೋದಿ ಅವರು ಗಿಫ್ಟ್ ಮಾಡಿದ್ದು. ರಿಯಲಿ ಅಂದ್ರೆ ಕನ್ಸ್ ಕಾಣಿ, ಖಂಡಿತ ಇದ್ ಮಾಡ್ಬೋದು. ಒಂದು ಫಾರಿನ್ ಟ್ರಿಪ್ ಗೋಸ್ಕರ ಬಂದೆ, ನೆಕ್ಸ್ಟ್ ಬರ್ತಾ 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 ಕಾರ್ಗೋಸ್ಕರ ಬಂದ್ವಿ, ಫ್ಯಾಮಿಲಿ ಇನ್ವಾಲ್ವ್ ಆದ್ವಿ. ಈ ತರ ಎಲ್ಲ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಒನ್ ಫೈನ್ ಡೇ ಡೆಮೋ ಮಾಡ್ತಾ ಇದ್ವಿ ತುಮಕೂರಲ್ಲಿ, ನಾನು ಲೋಕನಾಥ್ ಇಬ್ರು. ಸೊ ಅಲ್ಲಿ ಡೆಮೋ ಮಾಡ್ಬೇಕಾರೆ ಯಾತಕ್ಕೋಸ್ಕರ ಅಂದ್ರೆ ಫಾರಿನ್ ಟ್ರಿಪ್ ಇಂಪಾರ್ಟೆಂಟ್ ಅಲ್ಲ, ಕಾರು ಇಂಪಾರ್ಟೆಂಟ್ ಅಲ್ಲ, ಲೈಫೇ ಇಂಪಾರ್ಟೆಂಟ್ ಅಂತ ಅನ್ಬಿಟ್ಟು ಒಂದು ಇನ್ಸಿಡೆಂಟ್ ನಡೀತು. ಏನಪ್ಪಾ ಅಂತಂದ್ರೆ ಪ್ರೋಗ್ರಾಮ್ ಡೆಮೋ ಅರೇಂಜ್ ಆಗಿದೆ, ಹೋಮ್ ಮೀಟಿಂಗು 5 ಗಂಟೆಗೆ ಸ್ಟಾರ್ಟ್, ಯಾರ್ಯಾರನೋ ಕರ್ಕೊಂಬಂದ್ ಕೂರ್ಸಿದ್ರು ಮನೇಲಿ. ಸೊ ನಾವು ಡೆಮೋದಲ್ಲಿ ಎಕ್ಸ್ಪೋರ್ಟ್ ಅಂದ್ರೆ ಪ್ರಾಡಕ್ಟ್ಸ್ ಅಲ್ಲಿ ಫುಲ್ ಇನ್ವಾಲ್ವ್ ಆಗ್ಬಿಟ್ಟು ಎಂತವ್ರು ಇದ್ರು ತಗೋಬೇಕು ಆ ಪ್ರಾಡಕ್ಟ್ಸ್ ಗಳನ್ನ, ಆ ತರ ಮಾಡ್ತಾ ಇದ್ವಿ. ಎಲ್ಲ ಪ್ರತಿಯೊಂದು ನಾನು ಲೋಕನಾಥ್ ಇಬ್ರು ಕೂಡ ಇದ್ ಮಾಡ್ತಾ ಇದ್ದಾಗ ಒಬ್ರು ಲೇಡಿನ್ ಕರ್ಕೊಂಬಂದ್ ಕೂಡ್ಸ್ಬಿಟ್ಟಿದ್ದಾರೆ. ನಾನ್ ಟೂತ್ ಪೇಸ್ಟ್ ಡೆಮೋ ಮಾಡ್ಬೇಕು, ಯಾರ ಬನ್ನಿ ಟೂತ್ ಪೇಸ್ಟ್ ಹಿಂಗೆ ಡೆಮೋ ಮಾಡ್ಬೇಕಾರೆ ಮೇಡಮ್ ನೀವ್ ಎತ್ ಬನ್ನಿ ಅಂತಂದ್ವಿ. ನಾನ್ ಬರಲ್ಲ ಅಂದ್ರೆ ಇಷ್ಟು ಜನದಲ್ಲಿ ನೀವೇ ಸ್ಪೆಷಲ್ ಬನ್ನಿ ಅಂತಂದೆ. ಕರ್ಸ್ದೆ, ಸ್ಟೇಜ್ ಮೇಲೆ ನಿಲ್ಲಿಸ್ದೆ, ಮನೇಲೆ ಸ್ಟೇಜ್, ಇನ್ನೇನು ಇಲ್ಲ. ಆಯ್ತು, ಡೆಮೋ ಆಯ್ತು, ಸೂಪರ್ ಆಯ್ತು, ಎಲ್ರು ಪ್ರಾಡಕ್ಟ್ಸ್ ಗಳು ತಗೊಂಡ್ರು, ಹೊರಟ್ರು. ಆಮೇಲೆ ಒಂದ್ 5-10 ನಿಮಿಷ ಆದ್ಮೇಲೆ ಫುಲ್ ಅಳ್ತಾ ಬರ್ತಾ ಇದಾರೆ, ಸ್ವೀಟ್ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಆ ಒಂದ್ ಇನ್ಸಿಡೆಂಟ್ ನ ರಿಯಲಿ ನಾವು ಮರೆಯಂಗಿಲ್ಲ. ಏನು ಅಂತಂದ್ರೆ ಸರ್ ಇವತ್ತು ನನ್ನನ್ನು ಯಾರು ಕರ್ಕೊಂಬಂದ್ ಕೂಡಿಸ್ಲಿಲ್ಲ ಅಂತಂದ್ರೆ ನಾನು ಆಲ್ರೆಡಿ ಈ ಪ್ರಪಂಚದಿಂದ ಆಚೆ ಹೊರ್ಟೋಗ್ಬಿಡ್ತಿದ್ದೆ ಅಂತಂದ್ರು. ನಮ್ಗೆ ಶಾಕ್ ಆಯ್ತು, ನನಗೆ ಲೋಕನಾಥ್ಗೆ. ಅಳು ನಿಲ್ಸಿ ಅಂತ ಅನ್ಬಿಟ್ಟು ಒಂದು ವೈಟ್ ಪರ್ಲ್ ಇತ್ತು, ಕೊಟ್ಬಿಟ್ಟು ಈ ಮಕ್ಳುಗಳಿಗೆ ಚಾಕ್ಲೇಟ್ ಕೊಡ್ತಾರಲ್ಲ ಆ ತರ ಕೊಟ್ಬಿಟ್ಟು ಸಮಾಧಾನ ಮಾಡ್ಕೊಡಿ ಅಂದಾಗ ನಾನ್ ಲೈಫಲ್ಲಿ ಎಲ್ಲಾ ಮುಗಿಸ್ಕೊಂಡು ಇವತ್ತು ಹೊರಟ್ಬಿಡೋಣ ಅನ್ಕೊಂಡಿದ್ದೆ. ಬಟ್ ನೀವ್ ಹೇಳಿದ್ರಲ್ಲ, ನೀವು ಬನ್ನಿ ಅಂದಿದ್ದು ನನಗೆ ತುಂಬಾ ಖುಷಿ ಆಯ್ತು. ರಿಯಲಿ ನಾನು ಲೈಫ್ ನ ಈಗ ಬಿಲ್ಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆಕ್ಚುಲಿ ಟೈಲರ್ ಅವರು ಅಲ್ಲಿರೋರೆಲ್ಲ ಆರ್ಡರ್ ಕೊಟ್ರು. ಈಗ್ಲೂ ಕೂಡ ಹೋದಾಗ ಮಾತಾಡಿಸ್ಕೊಂಡ್ ಬರ್ತಾ ಇರ್ತೀನಿ ಆ ಲೇಡಿನ. ಯಾಕೆ ಮಾಡ್ಬೇಕು ಅಂದ್ರೆ ಫಾರಿನ್ ಟ್ರಿಪ್, ಕಾರು ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ, ಬಟ್ ಮೋದಿ ಕೇರ್ ಹೋಮ್ ಮೀಟಿಂಗ್ ಇಂದ ನಾನು ಒಂದು ಲೈಫ್ ನ ಸೇವ್ ಮಾಡೋದ್ನಲ್ಲ, ಅದು ತುಂಬಾ ಖುಷಿ ಆಯ್ತು. ಈ ತರ ಎಷ್ಟೊಂದು ಮೆಮೊರೀಸ್ ಇದೆ ಇದ್ರಲ್ಲಿ. ಪ್ಲಸ್ ಅದ್ರ ಜೊತೆಗೆ ಪ್ರಾಡಕ್ಟ್ಸ್ ಗಳು ಕೂಡ ಕೆಲವು ಸತಿ ವೇರಿಯೇಷನ್ ಆಗೋದು, ಅಂದ್ರೆ ಕ್ವಾಲಿಟಿ ಅದೆಲ್ಲ ಸಾಕಷ್ಟು ವೇರಿಯೇಷನ್ ಆಗೋದು. ಒಂದ್ಸತಿ ಪ್ರಾಡಕ್ಟ್ಸ್ ಮೋದಿ ಕೇರ್ ಯೂಸ್ ಮಾಡಿದ್ರೆ ಚೇಂಜ್ ಮಾಡಕ್ ಆಗ್ತಿರ್ಲಿಲ್ಲ, ಅಷ್ಟು ಲವ್ ಅಂಡ್ ಅಫೆಕ್ಷನ್ ಇತ್ತು. ಒಂದ್ಸತಿ ಮ್ಯಾನೇಜ್ಮೆಂಟ್ ಚೇಂಜ್ ಆಗೋಗ್ಬಿಟ್ಟು ಕ್ವಾಲಿಟಿ ಎಲ್ಲ ಒಂದ್ ಚೂರ್ ಚೇಂಜ್ ಮಾಡಿದ್ರು, ನಮಗ್ ತಡ್ಕೊಳಕ್ ಆಗ್ಲಿಲ್ಲ. ಕೆ ಮೋದಿ ಅವ್ರದ್ದು, ಸಮೀರ್ ಮೋದಿ ಅವ್ರದ್ದು ಎಲ್ಲ ಫೋನ್ ನಂಬರ್ಗಳು ಇದ್ವು. ಜಸ್ಟ್ ಕೆ ಮೋದಿ ಅವ್ರಿಗೆ ಬೆಳಗ್ಗೆ 5:00 ಮೆಸೇಜ್ ಹಾಕ್ಬಿಟ್ಟೆ, ಸರ್ ಪ್ರಾಡಕ್ಟ್ಸ್ ಕ್ವಾಲಿಟಿ ತುಂಬಾ ಚೇಂಜ್ ಆಗೋಗ್ಬಿಟ್ಟಿದೆ, ನಮ್ಗೆ ಆಗ್ತಾ ಇಲ್ಲ ಅಂತ ಅನ್ಬಿಟ್ಟು ಕಷ್ಟಪಟ್ಟು ಬೈದಿಂದ SMS ಕಳಿಸ್ಬಿಟ್ಟೆ. ಅವಾಗ ನಾರ್ಮಲ್ ಮೆಸೇಜ್ಗಳು ಇದ್ವು. ಹೋಯ್ತು. ಅವಾಗ ವಿಜಯನಗರ ಆಫೀಸ್ ಅಲ್ಲಿ ವಿಜಯರಾಜು ಅವ್ರ ಆಫೀಸ್ ಅಲ್ಲಿ ನಾನು, ವಿಜಯಲಕ್ಷ್ಮಿ ರೆಡ್ಡಿ ಅವರೆಲ್ಲ ಕೂತ್ಕೊಂಡಿದ್ವಿ. ಒಂದು ಕಾಲ್ ಬಂತು, ಏನು ಅಂತಂದ್ರೆ ಕೆ ಮೋದಿ ಅವರಿಂದ. ನನ್ಗೆ ಪಕ್ಕದಲ್ಲಿ ವಿಜಯಲಕ್ಷ್ಮಿ ರೆಡ್ಡಿ ಅವರಿದ್ದಾರೆ, ನೋಡಿ ಗಾಡ್ ಕಾಲ್ ಬಂದಿದೆ ಅಂತ ಅನ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಕಷ್ಟದಿಂದ ಎತ್ಲೋಬೇಡ ಅಂತ ಅನ್ಬಿಟ್ಟು ಎತ್ತದೆ. ಜಸ್ಟ್ ಇನ್ನೊಂದ್ 2 days ಬಿಟ್ರೆ ದೀಪಾವಳಿ. ಕೆ ಮೋದಿ ಅವ್ರ ಫೋನು, ನಡುಗ್ತಾ ಇದೀನಿ, ಹೆಂಗ್ ಮಾತಾಡ್ಬೇಕು ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಸ್ಟಿಲ್ ಪರವಾಗಿಲ್ಲ, ನಾವು ಪಾರ್ಟ್ನರ್ಸ್ ಅಲ್ವಾ ಅಂತ ಅನ್ಬಿಟ್ಟು ಎಸ್ ಅಂತ ಅನ್ಬಿಟ್ಟು ರಿಸೀವ್ ಮಾಡ್ಬಿಟ್ಟು, ಸರ್ ಗುಡ್ ಮಾರ್ನಿಂಗ್, ಗುಡ್ ಮೋದಿ ಕೇರ್ ಮಾರ್ನಿಂಗ್ ಅಂತ ತಪ್ಪಿಪಲ್ಲೇ ಹೇಳ್ದೆ. ಎಸ್ ಟೆಲ್ ಮಿ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂದ್ರು. ಆ ವಾಯ್ಸ್ ಕೇಳ್ತಿದ್ದಂಗೆ ಭಯ ಹತ್ಕೊಂಡ್ಬಿಡ್ತು, ದೇವ್ರೇ ಫೋನ್ ಮಾಡ್ದಂಗೆ ಅಂತ ಅನ್ಬಿಟ್ಟು ಅಷ್ಟು ಇದಾಯ್ತು. ಹ್ಯಾಪಿ ದೀಪಾವಳಿ ಸರ್ ಅಂತೆ. ಓಕೆ, ನೋ ಪ್ರಾಬ್ಲಮ್, ಥ್ಯಾಂಕ್ ಯು, ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಟೆಲ್ ಮಿ ಅಂತಂದ್ರು. ಚೆಕ್ತಾನೆ ಇಲ್ಲ, ಒಂಥರ ಭಯ. ಎಸ್ ಅಂತ ಅನ್ಬಿಟ್ಟು, ಸರ್ ಈ ತರ ಪ್ರಾಡಕ್ಟ್ಸ್ ಗಳದೆಲ್ಲ ಕಷ್ಟಪಟ್ಟು ಇಂಗ್ಲಿಷ್ ಅಲ್ಲಿ ಹೊಡೆದೆ, ಸರ್ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ಕ್ವಾಲಿಟಿ ಕಡಿಮೆ ಆಗಿದೆ, ಸರಿ ಎಲ್ಲಾವುದು ನಾನು ಕಳ್ಸು, ನಾನು ರಷ್ಯಾದಲ್ಲಿ ಇದೀನಿ, ಬಂದಿದ ತಕ್ಷಣ ಸಾಲ್ವ್ ಮಾಡಿಸ್ತೀನಿ ಅಂತಂದ್ರು. ಅದು ಎಷ್ಟು ಖುಷಿ ಆಯ್ತು ಅಂತಂದ್ರೆ ರಿಯಲಿ ವಂಡರ್ಫುಲ್. ಅಂದ್ರೆ ಅಂತ ದೊಡ್ಡ ಕಂಪ್ನಿ ಮಾಲೀಕರನ್ನ ಈ ತರ ಎಲ್ಲ ಭೇಟಿ ಮಾಡ್ಬೋದಾ, ಈ ತರ ಎಲ್ಲ ಕಾಲ್ ಮಾಡ್ತಾರ ಅಂತ ಇನ್ನೂ ಸ್ಟ್ರಾಂಗ್ ಆಯ್ತು ಮೋದಿ ಕೇರ್ ಉಳಿಯೋದಕ್ಕೆ. ನೆಕ್ಸ್ಟ್ ಡೆಲ್ಲಿಯಿಂದ, ಬೆಂಗಳೂರಿಂದ ಎಲ್ಲಾ ಕಡೆನೂ ಕಾಲ್ಸ್ ಬಂತು. ಅದನ್ನೆಲ್ಲ ಪಾರ್ಸಲ್ ಎಲ್ಲ ಕಳಿಸ್ದೆ, ಕ್ವಾಲಿಟಿ ಏನೇನ್ ಚೇಂಜಸ್ ಇತ್ತು ಎಲ್ಲ ಕಳ್ಸಿದ್ವಿ. ಶಾರ್ಟ್ಲಿ ಮೋದಿ ಕೇರ್ ರೆಕ್ಟಿಫೈ ಮಾಡ್ತು, ನಮ್ಮನ್ನ ನೋಡ್ತಾ ಇರುತ್ತೆ ಮೋದಿ ಕೇರ್. ಈ ತರ ಎಲ್ಲ ಇದಾಯ್ತು. ಮತ್ ಇನ್ನೊಂದು ಇನ್ಸಿಡೆಂಟ್ ಏನು ಅಂತಂದ್ರೆ, ನನ್ನ ಟೀಮ್ ಸಾಕಷ್ಟು ಕಡೆ ಬೆಳೀತಾ ಇದೆ. ಅದ್ರಲ್ಲಿ ಹಾರ್ಟ್ ಟಚಿಂಗ್ ಸ್ಟೋರಿ ಹೇಳ್ತೀನಿ. ಅವರು ಕೂಡ ಮಾಲಿನಿ ಶೆಟ್ಟಿ ಅಂತ ಅನ್ಬಿಟ್ಟು
ನಾರ್ಮಲ್ ಲೈಫ್ ನ ಲೀಡ್ ಮಾಡ್ತಿದ್ರು. ಅವ್ರ ಹಸ್ಬೆಂಡ್ ಬಂದು ಕುಂದಾಪುರದಿಂದಾನೇ ಅವರು ಬಂದಿದ್ದು, ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ರು. ಪ್ರಾಡಕ್ಟ್ಸ್ ಗಳೆಲ್ಲ ಕೊಡ್ತಾ ಇದ್ದೆ, ಕಾರಲ್ಲಿ ಹೋಗ್ತಿದ್ದೆ, ಟೂ ವೀಲರ್ ಅಲ್ಲಿ ಹೋಗ್ತಿದ್ದೆ, ಕೊಡ್ತಾ ಇದ್ದೆ, ಎಲ್ಲ ಆಯ್ತು. ಪ್ರಾಡಕ್ಟ್ಸ್ ಎಲ್ಲ ಕೊಟ್ಟು ದುಡ್ಡು ಇಸ್ಕೊಂಡ್ ಬಂದಿದೀನಿ. ಒಂದ್ ಅರ್ಧ ಮುಕ್ಕಾಲ್ ಕಿಲೋಮೀಟರ್ ಹೋಗ್ತಿದ್ದಂಗೆ ಫೋನ್ ಹೊಡೆದ್ರು, ಅದು ಮಿಸ್ಡ್ ಕಾಲ್. ಓಕೆ, ಫೋನ್ ಹೊಡೆದ್ರು, ನಾನೇ ಮತ್ ಮಾಡಿ ಇದ್ ಮಾಡ್ದೆ. ಅವಾಗ ಏನ್ ಮೇಡಮ್ ಅಂತಂದ್ರೆ, ಸಾರ್ ನೀವು ತುಂಬಾ ಕಡಿಮೆ ಕೊಟ್ಬಿಟ್ಟಿದೀರಾ ದುಡ್ಡು ಅಂತಂದ್ರೆ, ಸರಿ ಬರ್ತೀನಿ ತಡೀರಿ ಅಂತ ಅಂದ್ಬಿಟ್ಟು ಬಂದು ನೋಡಿದ್ರೆ ಜಸ್ಟ್ ₹2 ನಾನು ಕಡಿಮೆ ಕೊಟ್ಟಿರೋದು. ಅಂದ್ರೆ ಪ್ರಾಡಕ್ಟ್ಸ್ ಗಳು ಒಂದೊಂದ್ಸತಿ ಜಾಸ್ತಿ ಕೊಡ್ತಿರ್ತೀನಿ, ಬಟ್ ₹2 ಕಡಿಮೆ ಕೊಟ್ಟಿದ್ದು. ಜಸ್ಟ್ ₹2ಗೋಸ್ಕರ ಇಷ್ಟು ಫೋನ್ ಮಾಡಿದ್ರ ಅಂತಂದಾಗ ಅವಾಗ ಹೇಳಿದ್ರು, ಸರ್ ನಿಮ್ಗೆ ₹2 ದೊಡ್ಡದು ಚಿಕ್ಕದಿರ್ಬೋದು, ಬಟ್ ನನಗೆ ಒಂದು ಪಪ್ಸ್ ಅಥವಾ ಒಂದು ಕೇಕ್ ಏನಾನ ಹೋದ್ರೆ ನನ್ಗೆ ₹1 ನಮ್ಮ ಬೇಕರಿ ದುಡಿತಾರೆ ನಮ್ಮ ಮನೆಯವರು ಅಂದಾಗ ರಿಯಲಿ ವ್ಯಾಲ್ಯೂ ಫಾರ್ ಮನಿ. ಅಂದ್ರೆ ನನಗೆ ₹2 ಕಡಿಮೆ ಚಿಕ್ಕದಿರ್ಬೋದು, ಬಟ್ ಎಷ್ಟೋ ಜನದ ಲೈಫ್ ಅಲ್ಲಿ ₹2 ತುಂಬಾ ಲಕ್ಷ ಗಟ್ಲೆ ಇರುತ್ತವೆ. ಸೊ ಇವೆಲ್ಲ ಸ್ಟ್ರಾಂಗ್ ಮಾಡ್ಕೊಂಡೆ ಇವ್ರನ್ನ ಮೋದಿ ಕೇರಲ್ಲಿ ಇನ್ನೂ ಬೆಳೆಸ್ಬೇಕು, ದುಡ್ಡು ಕಂಡ್ರೆ ಅಲರ್ಜಿ ಆಗ್ಬೇಕು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಈಗ ತುಂಬಾ ಚೆನ್ನಾಗಿ ಲಾಯಲ್ಟಿ ಮಾಡ್ತಾ ಇದಾರೆ. ಆಲ್ಮೋಸ್ಟ್ 3-4 ಇಯರ್ಸ್ ಇಂದ ದುಡ್ಡು ಮಾಡ್ತಾ ಇದಾರೆ, ಟೀಮ್ ಬೆಳೀತಾ ಇದೆ. ಸೊ ರಿಯಲಿ ವಂಡರ್ಫುಲ್ ಮಾತ್ರ. ಪ್ಲಸ್ ನನಗೆ ತುಂಬಾ ಇನ್ಸ್ಪೈರ್ ಮಾಡಿದವರು ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ಡಾಕ್ಟರ್ ಸುರೇಖಾ ಭಾರ್ಗವ್. ಓಕೆ, ಒಂದೊಂದು ಪ್ಲಾನ್ ಪ್ರೆಸೆಂಟೇಶನ್ ಅಲ್ಲೂ ಕೂಡ ಅವ್ರನ್ನ ಜ್ಞಾಪಿಸ್ಕೋತಾ ಇರ್ತೀವಿ. ಎಷ್ಟು ಕಷ್ಟ ಅಂತಂದ್ರೆ ಅವಾಗ ಕ್ಲಾಸ್ ಗಳೆಲ್ಲ ನಡೆಸೋರು ಸುರೇಖಾ ಭಾರ್ಗವ್ ಮೇಡಮ್ ಮನೆಯಲ್ಲಿ. ಪ್ರತಿ ಮಂಗಳವಾರ ನಾವು ಹೋಗ್ತಾ ಇದ್ವಿ, ನಾನು, ನನ್ನ ಟೀಮು, ಅರುಣ್ ಎಲ್ಲರೂ ಹೋಗ್ತಾ ಇದ್ವಿ. ಮೈಸೂರಿಂದನೂ ಬರೋರು, ಪ್ರಶಾಂತ್ ಒಂದ್ ಟೀಮು. ಹೋಮ್ ವರ್ಕ್ ಕೊಡೋರು, ಅಂದ್ರೆ ಇದನ್ನೆಲ್ಲ ಹಿಂಗಿಂಗೆ ಹೇಳ್ಬೇಕು, ಹಿಂಗಿಂಗೆ ಸ್ಕ್ರಿಪ್ಟ್ ಕೊಡೋರು. ನಾವು ಕಂಠಪಾಠ ಮಾಡಿ ವರದಿ ಒಪ್ಪಿಸ್ಬೇಕಾಯ್ತು. ಈ ತರ ಎಲ್ಲ ನಮ್ಮನ್ನ ಟ್ರೈನ್ ಅಪ್ ಮಾಡಿದ್ರು. ಪ್ಲಸ್ ನೀನಾ ಮೇಡಮ್ ಮತ್ತೆ ಫಿಲಿಪ್ ಸರ್ ಅಂತೂ ನಮಗ್ ಡೇ 1 ಇಂದಾನು ಸಾಕಷ್ಟು ಕೇರ್ ತಗೊಂಡಿದ್ದಾರೆ. ಅವ್ರಿಗೂ ಕೂಡ ಹ್ಯಾಟ್ಸ್ ಆಫ್. ಪ್ಲಸ್ ಅದ್ರ ಜೊತೆಗೆ ಇನ್ನೊಬ್ರು ಲೀಡರ್ ಇದ್ರು, ತರುಣ್ ಅಹುಜಾ ಅಂತ. ಅವ್ರನ್ನ ನಾವ್ಯಾರು ಮರೆಯಂಗೆ ಇಲ್ಲ. ನಾನ್ ಜಾಬ್ ಬಿಟ್ಟಾಗ ಅವರು MG ರೋಡ್ ಅಲ್ಲಿ ಬರ್ತಾ ಇದ್ರು, ಅಂದ್ರೆ ಆಫೀಸ್ ಇಂದ ಇಳಿತಾ ಇದ್ರು, ಮೋದಿ ಕೇರ್ ಆಫೀಸ್ ಇಂದ. ಸರ್ ನಾನ್ ಜಾಬ್ ಬಿಟ್ಬಿಟ್ಟೆ, ಏನ್ ಮಾಡ್ಬೇಕು ಅಂತಂದಾಗ ನನಗೆ ಅವ್ರು ಕಂಡ್ರೆ ಒಂಥರ ಹುಲಿ ತರ. ಅವರು ಅಷ್ಟು ಡೈನಾಮಿಕ್ ಪರ್ಸನ್. ಕಮ್ ಟು ಮೈ ಮೀಟಿಂಗ್ ಅಂದ್ರು. ಅಷ್ಟೇ, ನನ್ಗೆ ಅಷ್ಟೇ ಖುಷಿ ಆಯ್ತು. ಏನಪ್ಪಾ ಇಷ್ಟು ಸಿಂಪಲ್ ಆಗಿ ಹೇಳ್ತಾರೆ. ನಾನ್ ಜಾಬ್ ಬಿಟ್ಟಿದೀನಿ, ಸಮಾಧಾನ ಎಂತದೂ ಇಲ್ಲ. ಸಿಕ್ಕಾಪಟ್ಟೆ ಇದಾಯ್ತು. ಎಸ್ ಅಂತ ಅಂದ್ಬಿಟ್ಟು ಮೀಟಿಂಗ್ ಹೋದ್ವಿ. ಸೊ ಈ ತರ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಅದ್ರ ಜೊತೆಗೆ ನನ್ನ ಟೀಮ್ ಬಗ್ಗೆ ಹೇಳಲೇಬೇಕು. ಯಾಕೆ ಅಂತಂದ್ರೆ ಅಷ್ಟು ಜನ, ಓಕೆ, ಎಸ್ಪೆಷಲಿ ಲೋಕನಾಥ್ ಅಂಡ್ ಟೀಮ್, ಅರುಣ್ ಅಂಡ್ ನಾಗಶ್ರೀ, ಕಿರಣ್ ಅಂಡ್ ಲಕ್ಷ್ಮಿ, ಮತ್ತೆ ರಾಮೂರ್ತಿ, ನಾರಾಯಣ ಸ್ವಾಮಿ ಅವರು, ರತ್ನ ಮೇಡಮ್, ಗಿರಿನಗರ DP ಅವರು ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ಈಚ್ ಅಂಡ್ ಎವ್ರಿ ಸ್ಟೆಪ್ ಅಲ್ಲೂ ಕೂಡ ಇವರೆಲ್ಲ ಒಂಥರ ಫ್ಯಾಮಿಲಿ ತರ ಇದಾಗಿದ್ದಾರೆ. ನಾರಾಯಣ ಸ್ವಾಮಿ ಅವರು ಅಷ್ಟೇ, ಮೋದಿ ಕೇರ್ ಬಿಟ್ಟು ಬೇರೆ ಕಡೆ ಹೋಗಿ ಆಂಬೆ ಇದು ಎಲ್ಲ ಟ್ರೈ ಮಾಡಿ ಎಗೇನ್ ಮೋದಿ ಕೇರ್ ಅಲ್ಲಿ ಜಾಯಿನ್ ಆಗಿ, ಸೇಮ್ ಯಾರ್ ಜಾಯಿನ್ ಮಾಡ್ಸಿದ್ರು 4 ವರ್ಷದಿಂದ ಅವ್ರ ಕೆಳಗಡೆನೆ ಮತ್ತೆ ಸ್ಪಾನ್ಸರ್ ಮಾಡಿ ಈಗ ತುಂಬಾ ದೊಡ್ಡ ಟೀಮ್ ಕಟ್ಟಿದ್ದಾರೆ ನಾರಾಯಣ ಸ್ವಾಮಿ ಸರ್. ರಿಯಲಿ ವಂಡರ್ಫುಲ್ ಆಗಿ ಇದ್ ಮಾಡ್ತಾ ಇದಾರೆ. ಅವ್ರ ಡ್ರೀಮ್ ಏನು ಅಂದ್ರೆ ಸಮೀರ್ ಮೋದಿ ಅವರು ಅವರ ಒಂದು ಊರಿಗೆ ಶ್ರೀನಿವಾಸ್ಪುರಕ್ಕೆ ಬರ್ಬೇಕು, ಕೋಲಾರಕ್ಕೆ ಬರ್ಬೇಕು, ಆಂಧ್ರದಲ್ಲಿ ಬಿಲ್ಡ್ ಮಾಡ್ತಾ ಇದಾರೆ, ಅಲ್ಲಿ ಬರ್ಬೇಕು ಅಂತ ಸಾಕಷ್ಟು ಕನ್ಸಿಟ್ಟಿದ್ದಾರೆ. ಪ್ಲಸ್ ಇದೇ ತರ ನನ್ನ ಜರ್ನಿಲಿ ತುಮಕೂರಲ್ಲಿ ನನ್ನ ಕ್ಲೋಸ್ ಫ್ರೆಂಡ್, ಅಂದ್ರೆ ಆಲ್ಮೋಸ್ಟ್ ಶಿಶ್ವಾರದಿಂದನೂ ನನಗ್ ಫ್ರೆಂಡ್ ರಾಮ್ ಶೇಷು ಮತ್ತೆ ಸಂಧ್ಯಾ ಅವರು, ಮತ್ತೆ ಡಾಕ್ಟರ್ ಮುರಳಿ ಮೋಹನ್ ಅವ್ರು ಒಂದ್ ಹೇಳ್ತಾರೆ. ಡಾಕ್ಟರ್ ಮುರಳಿ ಮೋಹನ್ ಅವ್ರು ಹೇಳೋದೇನು ಅಂತಂದ್ರೆ, ನಾನ್ ಮೋದಿ ಕೇರ್ಗೋಸ್ಕರ ಬಿಸ್ನೆಸ್ ಮಾಡ್ತಾ ಇಲ್ಲ, ನಿನ್ಗೋಸ್ಕರ ರಾಮ್ ಶೇಷನ್ಗೋಸ್ಕರ ಬಿಸ್ನೆಸ್ ಮಾಡ್ತಾ ಇದೀನಿ ಅಂದಾಗ ಇನ್ನೂ ಒಂಥರ, ಅಂದ್ರೆ ಫಾರಿನ್ ಟ್ರಿಪ್, ಕಾರು, ಬೇರೆ ಲೈಫ್ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ, ನನ್ಗೋಸ್ಕರನೂ ಇದಾರೆ ಅಂತ ಅನ್ಬಿಟ್ಟು ಇನ್ನೂ ಸ್ಟ್ರಾಂಗ್ ಆಯ್ತು. ರಿಯಲಿ ಅವ್ರನ್ನೆಲ್ಲ ಮರೆಯಂಗಿಲ್ಲ. ಡಾಕ್ಟರ್ ರಾಘವೇಂದ್ರ ಅವರು, ಡಾಕ್ಟರ್ ಚಂದ್ರಶೇಖರ್ ಅವರು, ಒಂದ್ ಟೂತ್ ಪೇಸ್ಟ್, ಒಂದು ಪ್ರೋಟೀನ್ ಪೌಡರ್ ಇಂದ ಬಂದವರು ಎಷ್ಟು ಒಂಥರ ಫ್ಯಾಮಿಲಿ ತರ ಬಿಲ್ಡ್ ಆಗಿ ಹೋಗ್ಬಿಟ್ಟಿದ್ದಾರೆ. ಸೊ ಅದೇ ತರನೇ ರೇಖಾ ವಸಿಷ್ಠ ಅಂತ ಅಂದ್ಬಿಟ್ಟು ನನ್ನ ಕ್ಲೋಸ್ ಫ್ರೆಂಡ್. ಮೋದಿ ಕೇರ್ ತಗೊಳೋದಾಗ ವಸಿಷ್ಠ ಬರೋ ನಮ್ ಮನೆಗೆ ಬಂದ್ಬಿಟ್ಟು ಮಾತಾಡ್ಸೋನು. ಕೆಲವರು ಅವನ್ನ ಇಷ್ಟ ಪಡ್ತಾ ಇರ್ಲಿಲ್ಲ, ಬಟ್ ಅವನು ನೋಡಿದಕ್ಕೆ ನನಗೆ ಮೋದಿ ಕೇರ್ ಸಿಕ್ಕಿದ್ದು. ರಿಯಲಿ ಅವನೊಂಥರ ಅದೃಷ್ಟ ಪರ್ಸನ್. ಸಾಕಷ್ಟು ಗ್ರೋ ಆಗ್ತಾ ಇದಾರೆ, ಇಂಡಿಪೆಂಡೆಂಟ್ ಆಗಿ ಸಖತ್ತಾಗಿ ಬಿಲ್ಡ್ ಮಾಡ್ತಾ ಇದಾರೆ. ಸಾಕಷ್ಟು ಫ್ರೆಂಡ್ಸ್ ಗಳು ಎಲ್ಲ ನನ್ಗೆ ಇದ್ ಮಾಡ್ತಾ ಇದಾರೆ. ಅದೇ ತರ ಬಿಗಿನಿಂಗ್ ಅಲ್ಲಿ ಹೇಳಿದೆ, ಹನುಮಂತ ನಗರ ಮ್ಯಾಕ್ಸಿಮಮ್ ಓಡಾಡ್ತಾ ಇದ್ದೆ ಅಂತ ಅನ್ಬಿಟ್ಟು. ನಾನು ವಿಜಯ್ ಬಂದಾಗ ಫಸ್ಟ್ ಹೊಟ್ಟೆ ಹಶು ಆಗೋದು,
ಡ್ಯೂಟಿಲಿ ಊಟ ಮಾಡಿರ್ತಿದ್ವಿ, ಸಂಜೆ ಹೊತ್ತು ಭಯಂಕರ ಕಿತ್ತು ತಿನ್ನೋ ಅಂತ ಹೊಟ್ಟೆ ಶೂಗಳು. ಸುಧಾ ಕೇಶವ್ ಅಂತ ಅನ್ಬಿಟ್ಟು ನಮ್ಗಿಂತ ತುಂಬಾ ದೊಡ್ಡವರು, ಒಂಥರ ತಾಯಿ ತರ. ಫಸ್ಟ್ ನೀನ್ ಊಟ ಮಾಡು, ಆಮೇಲೆ ಪ್ಲಾನು, ಆಮೇಲೆ ಪ್ರಾಡಕ್ಟ್ಸ್ ಅಂತ ಅನ್ಬಿಟ್ಟು ಫಸ್ಟ್ ಅವ್ರ ಮನೆಗ್ ವಿಸಿಟ್ ಮಾಡಿ ಏನಾದ್ರು ತಿನ್ಬಿಟ್ಟು ಆಮೇಲೆ ಕಳ್ಸೋರು. ಸೊ ಈ ತರ ಎಲ್ಲ ಸಾಕಿದ್ದಾರೆ. ಅದ್ರ ಜೊತೆಗೆ ನಮ್ಮ ಪ್ರಸಾದ್ ಸೌಮ್ಯ ಅಂತಿದ್ದಾರೆ, ಹುಟ್ಟು ಮಕ್ಕಳಿಂದನೂ ಅವ್ರು ಆಕ್ಚುಲಿ ಈಗ ಮದ್ವೆ ಆಗಿ ಮಕ್ಕಳಾಗಿದ್ದಾರೆ, 10th ಓದ್ತಾ ಇದಾರೆ ಮಕ್ಕಳು. ಪ್ಲಸ್ ಅವ್ರು ಹೆಂಗೆ ಅಂತಂದ್ರೆ ಅವ್ರ ಪುಟ್ಟ ಮಕ್ಕಳಿದ್ದಾಗಿಂದನೂ ನಾವು ಪ್ರಾಡಕ್ಟ್ಸ್ ಅವ್ರ ತಾಯಿಗೆ ಬಿಸ್ನೆಸ್ ಕೊಡ್ತಾ ಇದ್ವಿ. ಪ್ರಸಾದ್ ಮತ್ತೆ ಸೌಮ್ಯ ಅವ್ರ ಹೆಂಗೆ ಅಂತಂದ್ರೆ ಒಂಥರ ಫ್ಯಾಮಿಲಿ ಫ್ರೆಂಡ್. ಯಾವ್ದೇ ಒಂದ್ ಫಾರಿನ್ ಟ್ರಿಪ್, ಲೋಕಲ್ ಟ್ರಿಪ್ ಇದ್ರು ಅಂದ್ರೆ ನಾನ್ ಇರ್ಬೇಕಲ್ಲಿ. ಯಾವ್ದೇ ಒಂದು ಹೋಟೆಲ್ ಇದು ಒಂಥರ ಏನೇ ಒಂದಿದ್ರು ನಾನು ಅಚೀವ್ ಆಗ್ಬೇಕು, 100 ರೂಪಾಯಿನ ಚೆಕ್ ಬರ್ಲೇಬೇಕು ಅಂತ. ನಮ್ಮ ಪ್ರಸಾದ್ ಸಾರು ಅಷ್ಟೇ BMTC ದೊಡ್ಡ ಪೊಸಿಷನ್ ಅಲ್ಲಿ ಇದಾರೆ. ಅವ್ರ ವೈಫ್ ಪ್ಲಸ್ ಇವ್ರಿಬ್ರು ಕೂಡ ಸೂಪರ್ ಡೂಪರ್ ಆಗಿ ಒಂದು ಟೀಮ್ ನ ಬಿಲ್ಡ್ ಮಾಡ್ತಾ ಇದಾರೆ. ಗೋವಾ ಟ್ರಿಪ್ ಎಲ್ಲ ಹೋಗ್ ಬಂದಿದ್ರು. ಈ ತರ ಎಲ್ಲ ಆಯ್ತು. ಇನ್ ಫೈನಲಿ ನಾನ್ ಹೇಳ್ಬೇಕು ಅಂತಂದ್ರೆ ಸ್ವರ್ಗ ಸೃಷ್ಟಿ ಆಲ್ಮೋಸ್ಟ್ ಆಲ್ ಯಾವತ್ತಾಗಿದೆ ಅಂತಂದ್ರೆ 1996 ಮಾರ್ಚ್ 30ನೇ ತಾರೀಕು ಒಂದು ಸ್ವರ್ಗ ಸೃಷ್ಟಿ ಓಪನ್ ಆಯ್ತು, ಅದು ಮೋದಿ ಕೇರ್. ಇನ್ನೊಂದು ಸ್ವರ್ಗ ಓಪನ್ ಆಗಿದ್ದೆ ಯಾವಾಗ ಅಂದ್ರೆ 2nd ಸೆಪ್ಟೆಂಬರ್ 1999 ಅವತ್ತು ಓಪನ್ ಆಯ್ತು. ಏನು ಅಂದ್ರೆ ಶ್ರೀನಾಥ್ ಮೋದಿ ಕೇರ್ ಬಂದಿತ್ತು. ನನ್ನ ಸ್ವರ್ಗ ಆಲ್ರೆಡಿ ಮೋದಿ ಕೇರ್ ಅಲ್ಲಿ ಇದೆ, ಸೂಪರ್ ಆಗಿ ಮಾಡ್ತಾ ಇದ್ದೀನಿ. ಇದೆಲ್ಲದಕ್ಕೂ ಮೇಜರ್ ಕಾಂಟ್ರಿಬ್ಯೂಷನ್ ಏನು ಅಂತಂದ್ರೆ ನನ್ನ ಡ್ರೀಮ್ಸ್, ಫಾರಿನ್ ಟ್ರಿಪ್, ಪ್ರತಿಯೊಂದು ಕೂಡ ನನ್ನ ಎಂಟೈರ್ ಟೀಮ್. ಅದ್ರ ಜೊತೆಗೆ ಸಾಕಷ್ಟು ಸಂಬಂಧಗಳು, ಅಂದ್ರೆ ಸಂಬಂಧ ಅಂತಂದ್ರೆ ಒಂಥರ ಒಳ್ಳೆ ಬಾಂಧವ್ಯದ ಸಂಬಂಧಗಳಿವೆ. ಯಾರನ್ನೂ ಕಳ್ಕೊಳಕ್ ಇಷ್ಟ ಪಡಲ್ಲ. ಎಷ್ಟೋ ಟ್ಯಾಲೆಂಟ್ ಇದೆ ನಮ್ಮ ಅನಿಲ್ ಸರ್ಗೆ, ಮತ್ತೆ ಕಿರಣ್ ಅಂಡ್ ಲಕ್ಷ್ಮಿ, ಸಾಕಷ್ಟು ಜನ ಇದಾರೆ. ಬಟ್ ಅಚೀವ್ ಆಗಿಲ್ಲ. ಬಟ್ ಅಚೀವ್ ಆದ್ಮೇಲೆ ಅವ್ರು ಏನು ಅನ್ನೋದು ತೋರಿಸ್ತಾರ ಮಾತ್ರ, ಅಷ್ಟು ಸ್ಟ್ರಾಂಗ್ ಆಗಿದಾರ ಮಾತ್ರ. ಮತ್ತೆ ಅದ್ರ ಜೊತೆಗೆ ನನಗೆ ಅವಕಾಶ ಕೊಟ್ಟು ಈಚ್ ಅಂಡ್ ಎವ್ರಿ ಸ್ಟೆಪ್ ಅಲ್ಲಿ ನೀನ್ ಮಾಡು, ನಾನ್ ಜೊತೆಲಿ ಇರ್ತೀನಿ ಅಂತ ಅನ್ಬಿಟ್ಟು ರಾಜು, ವಿಜಯ್ ಅಂಡ್ ಎಂಟೈರ್ ಫ್ಯಾಮಿಲಿ ಅವರು ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನನ್ ಡ್ರೀಮ್ ಗೊತ್ತು, 1000 ಫ್ರಂಟ್ ಲೈನ್ ಅಂತ. ನೀನು ಫ್ರಂಟ್ ಲೈನ್ ಆಗ್ತಾ ಹೋಗು, ಎಜುಕೇಶನ್ ನನ್ನ ಹತ್ರ ಕಳಿಸು ಅಂತ ನಮ್ಮ ರಾಜು ಅವ್ರ ಕಮಿಟ್ಮೆಂಟ್ ತಗೊಂಡ್ಬಿಟ್ಟಿದ್ದಾರೆ. ಸೊ ಆಲ್ರೆಡಿ ಡೈಮಂಡ್ ಕ್ಲಾಸ್ ರನ್ ಮಾಡ್ತಾ ಇದಾರೆ, ಸ್ವರ್ಗ ಸೃಷ್ಟಿ ರನ್ ಮಾಡ್ತಾ ಇದಾರೆ, ಎಜುಕೇಶನ್ ಕೊಡ್ತಾ ಇದಾರೆ. ಮೋದಿ ಕೇರಲ್ಲಿ ಎಷ್ಟೋ ಜನ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ಬಟ್ ಯಾಕೆ ಉಳಿಬೇಕು, ಯಾಕೆ ಉಳಿತಿಲ್ಲ ಅನ್ನೋದನ್ನ ಎಜುಕೇಶನ್ ಕೊಟ್ಟು ಸೂಪರ್ ಆಗಿ ಇದ್ ಮಾಡ್ತಾ ಇದಾರೆ. ನನ್ನ ಎಲ್ಲಾ ಟೀಮ್ನು ಕೂಡ ಕನೆಕ್ಟ್ ಮಾಡ್ತಾ ಇದೀನಿ. ಸಮೀರ್ ಮೋದಿ ಅವ್ರು ಹೇಳ್ದಂಗೆ ನನಗೆ ಆಜಾದಿ ಅನ್ನೋದು ಬೇಕೇ ಬೇಕು. ಅಲ್ಟಿಮೇಟ್ಲಿ ನನ್ನ ಸಮೀರ್ ಮೋದಿ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನೋ ಅದರ್ ವರ್ಡ್ಸ್. ಬಿಗಿನಿಂಗ್ ಅಲ್ಲಿ ನಾನ್ ಕಾರ್ ಬೇಕು, ಫಾರಿನ್ ಟ್ರಿಪ್ ಬೇಕು, ಕನ್ಸು, ಅದು ಇದು ಈ ತರ ಎಲ್ಲಾ. ನನ್ಗೆ ಈಗ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ನನ್ನ ಸಮೀರ್ ಅಣ್ಣ ವಿನ್ ಆಗ್ಬೇಕು. ಮೋದಿ ಕೇರ್ ಫಾರ್ಚೂನ್ 500 ಅಲ್ಲಿ ಮೋದಿ ಕೇರು ಕೂಡ ಒಂದ್ ಕಂಪ್ನಿ ಆಗ್ಬೇಕು, ರಾಜಿಸ್ಬೇಕು. ಎಲ್ಲಾ ಕಂಪ್ನಿಗಳಿಗಿಂತನೂ ದಿ ಬೆಸ್ಟ್ ಮೋದಿ ಕೇರ್ ಆಗ್ಬೇಕು. ಆಲ್ರೆಡಿ ಇದೆ. ಎಂಟೈರ್ ಸ್ಟಾಫ್ ಗಳಿಗೆ ಪ್ಲಸ್ ಇದು ಕೂಡ ಟರ್ಕಿಲಿ ನಮ್ಗೆ ಹಾನರ್ ಮಾಡಿದ್ದು, ಇದನ್ನ ಮರೆಯಂಗೆ ಇಲ್ಲ. ಇನ್ನು ತುಂಬಾ ಒಂಥರ ಆತ್ಮೀಯವಾದಂತ ಹೃದಯ ಸಂಬಂಧ ಇದೆ. ಅದನ್ನ ಹೇಳಕ್ ಆಗಲ್ಲ ಸಮೀರ್ ಮೋದಿ ಅವ್ರ ಬಗ್ಗೆ. ಇಡೀ ಲಕ್ಷಾಂತರ ಜನದ ಹಾರ್ಟ್ ಅಥವಾ ಅವ್ರ ಆರ್ಟ್ ನಮ್ಮಲ್ಲಿ ಇದೆಯೋ, ನಮ್ಮ ಆರ್ಟ್ ಅವರಲ್ಲಿ ಇದೆಯೋ ಎಕ್ಸಾಕ್ಟ್ಲಿ ಹೇಳಕ್ ಆಗಲ್ಲ. ಸಾಕಷ್ಟು ಇದಾಗಿರುತ್ತೆ. ಆ ಒಂದ್ ಸಿಗ್ನೇಚರ್ ಸಾಕಷ್ಟೇ. ಓಕೆ, ರಿಯಲಿ ಮೋದಿ ಕೇರ್ ಅಲ್ಲಿ ಸಾಕಷ್ಟು ರೀಸನ್ಸ್ ಗಳಿವೆ ನಾವು ವರ್ಕ್ ಮಾಡೋದಕ್ಕೆ, ಉಳಿಯೋದಕ್ಕೆ. ಏನೇ ಕಷ್ಟಗಳು ಅದು ಇದು ಬಂದ್ರು ನಾವು ತಲೆ ಕೆಡ್ಸ್ಕೊಳಲ್ಲ, ಕ್ಷಣಿಕ ಮಾತ್ರ ಅಷ್ಟೇ. ನಮ್ಮ ಸಂಬಂಧಗಳು ಕರೆಕ್ಟ್ ಆಗಿತ್ತು ಅಂತಂದ್ರೆ ಏನ್ ಬೇಕಾದ್ರೂ ವಿನ್ ಆಗ್ಬೋದು. ಯಾವ್ದನ್ನು ತಲೆ ಕೆಡಿಸ್ಕೊಂಡಾಗೆ ನನಗ್ ಹೆಂಗ್ ಬೇಕೋ ಹಂಗೆ ನಾನ್ ವರ್ಕ್ ಮಾಡ್ತಾ ಇರ್ತೀನಿ. ಯಾವ್ದೇ ಪ್ರಾಡಕ್ಟ್ಸ್ ಲಾಂಚ್ ಆದ್ರೂ ಕೂಡ ಫಸ್ಟ್ ಪರ್ಸನ್ ನಾನೇ ಆಗ್ಬೇಕು ಪರ್ಚೇಸ್ ಮಾಡೋದ್ರಲ್ಲಿ. ಇಲ್ದ್ರೆ ಮೋದಿಗೆ ಸ್ಟಾಫ್ ಗಳೇ ಫೋನ್ ಹೊಡೆದ್ಬಿಟ್ಟು ಬಿಲ್ ಮಾಡಿಸ್ಬಿಡ್ತಾರೆ. ಸ್ಟಾಫ್ ಗಳಿಗೆ ಸಾಕಷ್ಟು ಥ್ಯಾಂಕ್ಸ್ ಹೇಳ್ತೀನಿ. ಪ್ಲಸ್ ತ್ಯಾಗರಾಜ್ ನಗರ DP ಅವ್ರು ಇರ್ಬೋದು, ವಿಜಯನಗರ DP ಅವ್ರು ಇರ್ಬೋದು, ಗಿರಿನಗರ, ಶ್ರೀನಿವಾಸ್ ನಗರ, ತುಮಕೂರು DP, ಆಲ್ಮೋಸ್ಟ್ ಆಲ್ ಹುಬ್ಳಿ DP, ಎಲ್ಲಾ DPಗಳು ಕಾಂಟ್ಯಾಕ್ಟ್ ಅಲ್ಲಿ ಇದೆ. ರಿಯಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನನ್ನ ಒಂದು ಟೀಮ್ ನ ತುಂಬಾ ಚೆನ್ನಾಗೆ ಅವರು ಕೂಡ ಫೀಡ್ ಮಾಡ್ತಾ ಇದಾರೆ. ಸಂದೇಶ್ ಇರ್ಬೋದು, ನಟರಾಜ್ ಅವ್ರು ಇರ್ಬೋದು. ನಾಳೆ ಒಂದು ಬಸವ ಕಲ್ಯಾಣದಲ್ಲಿ ದೊಡ್ಡ ಒಂದು ಆಗ್ತಾ ಇದೆ, ನಟರಾಜ್ ಅವ್ರು ಓಪನ್ ಮಾಡ್ತಾ ಇದಾರೆ. ನಾಳೆ ತುಮಕೂರಲ್ಲಿ ಸೆಮಿನಾರ್ ಇದೆ, ಸಂದೇಶ್ ಅವ್ರು ಬರ್ತಾ ಇದಾರೆ. ಸಾಕಷ್ಟು ಇದೆಲ್ಲ ಇದೆ. ರಿಯಲಿ ರೀಸನ್ ಏನು ಅಂದ್ರೆ ತುಂಬಾ ಜನ ಒಂದು ಸಕ್ಸಸ್ ಕಾಣ್ಬೇಕು, ಅವ್ರ ಖುಷಿಲಿ ನನ್ ಖುಷಿನ ಕಾಣ್ಬೇಕು.
ನನ್ನ ಸಮೀರ್ ಮೋದಿ ಕನಸು ಆಜಾದಿ ಅನ್ನೋದು ಪ್ರತಿಯೊಬ್ಬರಿಗೂ ಕೊಡಬೇಕು. ಏನೇ ಕಷ್ಟ ಸುಖ ಬಂದ್ರು ಕೂಡ ನಾವ್ ಇಲ್ಲೇ ಜೀವನ ಮಾಡ್ಬೇಕು. ಇದು ಮೋದಿ ಕೇರ್ ಕಲ್ಸ್ಕೊಟ್ಟಿದೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಎಲ್ಲಾ ಅಪ್ಲೈನ್ಸ್ ಟೀಮ್, ನನ್ನ ಮೆಂಟರ್ಸ್ ಗಳು ಸಾಕಷ್ಟು ಜನ ಇದ್ದಾರೆ. ಚಂದ್ರು ಅವ್ರು ಇರ್ಬೋದು, ಮಂಜುನಾಥ್ ಶೆಟ್ಟಿ ಅವ್ರು ಇರ್ಬೋದು, ನಮ್ಮ ಮಂಜಣ್ಣ ಇರ್ಬೋದು, ಮತ್ತೆ ನಮ್ಮ ಚಂದ್ರು ಅಂಕಲ್, ಬಾಂಡ್ಲಿ ಅಂಕಲ್ ಅಂತ ಹೇಳಿದ್ರಲ್ಲ ನೆನ್ನೆ ಮಂಜಣ್ಣ. ಸೊ ಅವ್ರುಗಳು ನಾವೆಲ್ಲ ಒಂಥರ ಹೆಂಗೆ ಅಂದ್ರೆ ಬಿಸ್ನೆಸ್ ಸೈಡ್ ಇಡ್ತೀವಿ, ಸಾಕಷ್ಟು ಖುಷಿಯಾಗಿರ್ತೀವಿ. ಜಗದೀಶ್ ಸಾರು, ಸಾಕಷ್ಟು ಜನ ಇದೆ. ವಿಜಯಲಕ್ಷ್ಮಿ ರೆಡ್ಡಿ ಅವರು, ಹೆಸರು ಹೇಳ್ತಾ ಹೋದ್ರೆ ಅನ್ಲಿಮಿಟೆಡ್. ಯಾವ್ದಾರ ಹೆಸರು ಮರ್ತ್ಬಿಟ್ಟಿದ್ರೆ ದಯವಿಟ್ಟು ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಹೃದಯದಲ್ಲಿ ನಾನು, ನನ್ನ ಹೃದಯದಲ್ಲಿ ನೀವ್ ಇದೇ ಇರ್ತೀರಾ. ಲವ್ ಯು ಆಲ್. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಂಜುನಾಥ್ ಅವ್ರಿಗೆ ಮತ್ತೆ ಎಂಟೈರ್ ಸ್ಟಾಫ್ಗೆ, ಮೋದಿ ಕೇರ್ ಟೀಮ್ಗೆ ನಾನ್ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ದೊಡ್ಡದಾಗಿ ಅಚೀವ್ ಮಾಡೋಣ, ಒಂದು ಸಾಧನೆ ಮಾಡೋಣ. ಲೈಫ್ ತುಂಬಾ ಶಾರ್ಟ್ ಇದೆ. ಓಕೆ, ನಗನಗ್ತಾ ಚೆನ್ನಾಗಿರೋಣ. ಏನೇ ಒಂದು ಮನಸ್ತಾಪ ಬಂದ್ರು ಕೂಡ ಮೋದಿ ಕೇರ್ ಅಲ್ಲೇ ಜೀವನ ಮಾಡ್ತಾ ಇರ್ತೀವಿ. ಮೋದಿ ಕೇರ್ ಲೈಫ್, ಮೋದಿ ಕೇರ್ ಬ್ಲಡ್, ಎವ್ರಿಥಿಂಗ್ ಮೋದಿ ಕೇರ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಮಂಜುನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್. ಕೇರ್ ಅನ್ನೋದು ಮೋದಿ ಕೇರ್ ಜೊತೆನೂ ಇದೆ, ನಮ್ಮೆಲ್ಲದ್ರಲ್ಲೂ ಬಂದ್ಬಿಟ್ಟಿದೆ ಕೇರ್ ಅನ್ನೋದು. ಸೊ ಈ ಕೇರ್ ನಾವು ಮಾಡ್ಕೋಣ, ಎಲ್ಲಾರ್ಗು ಈ ಕೇರ್ ನ ಹಂಚಿ, ಎಲ್ಲಾರು ಖುಷಿಯಾಗಿ ಮೋದಿ ಕೇರ್ ಫ್ಯಾಮಿಲಿನಲ್ಲಿ ಕೇರ್ಫುಲ್ ಆಗಿ ಬಾಳೋಣ ಅಂತ ಹೇಳ್ತಾ ಇದೀನಿ. ರೀಸೆಂಟ್ ಆಗಿ ನಾನು ಪ್ರತಿ ಸ್ಟೇಜ್ ಅಲ್ಲೂ ಹೇಳ್ತಾ ಇದ್ದೆ, ನನಗೆ ಪ್ಲಾನ್ ಗೊತ್ತಿಲ್ಲ, ದಯವಿಟ್ಟು ಕೇಳ್ಬೇಡಿ ಅಂತ. ಲಾಸ್ಟ್ 1.5 2 months ಬ್ಯಾಕ್ ಮಂಜುನಾಥ್ ಅವ್ರಿಗೆ, ಸಾರ್ ನನಗ್ ಪ್ಲಾನ್ ಹೇಳ್ಕೊಡಿ, ನಂಗೆ ಹೆಂಗ್ ದುಡ್ಡು ಬರ್ತಾ ಇದೆ ಇಷ್ಟೊಂದು, ಪ್ಲೀಸ್ ಹೇಳ್ಕೊಡಿ ಅಂತ ಅಂದ್ಬಿಟ್ಟು 2 to 3 months ನಾನು ಇದ್ ಮಾಡಿ ಮೊನ್ನೆ ಹೋಗಿ ಪ್ಲಾನ್ ತಿಳ್ಕೊಂಡೆ. ಬ್ಯೂಟಿಫುಲ್ ಆಗಿದೆ. ಪ್ರಾಡಕ್ಟ್ಸ್ ಬಗ್ಗೆ ಎಕ್ಸ್ಪೋರ್ಟ್ ಆಗ್ತಾ ಇದೀವಿ, ಹಾರ್ಟ್ಲಿ ಕನೆಕ್ಟ್ ಆಗ್ತಾ ಇದೀವಿ. ಈಗ ಪ್ಲಾನ್ ಪ್ರಕಾರ ಮೋದಿ ಕೇರ್ ವರ್ಕ್ ಮಾಡ್ತಾ ಇದೀವಿ. ಮೋದಿ ಕೇರ್ ಸಿಕ್ಕಾಪಟ್ಟೆ ದುಡ್ಡಿದೆ. ಜಸ್ಟ್ ಏನು ಅಂದ್ರೆ ಈ ಜರ್ನಿನ ಮುಂದುವರ್ಸೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸುಮಾ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಈ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿ ಪ್ರತಿಯೊಬ್ರು ಮನ್ಸಲ್ಲಿ ಏನಿದೆ ಅಂತ ಎಕ್ಸ್ಪೋಸ್ ಮಾಡ್ತಾ ಇರೋದಕ್ಕೆ, ನಿಮ್ಮ ಕಾನ್ಸೆಪ್ಟ್ ನಿಮ್ ಮೈಂಡ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾರ್ಟ್ಲಿ ಥ್ಯಾಂಕ್ಸ್ ಟು ಆಲ್ ದಿ ಮೋದಿ ಕೇರ್ ಸ್ಟಾಫ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಾವು ಆಕ್ಚುಲಿ ಏನ್ ನೋಡಿದ್ವಿ ಅದನ್ನೇ ನಾವು ಆಕ್ಚುಲಿ ಜಸ್ಟ್ ಪ್ರೆಸೆಂಟ್ ಮಾಡ್ತಾ ಇದೀವಿ, ಇನ್ನೇನಿಲ್ಲ. ಆಲ್ಮೋಸ್ಟ್ 6 years ಏನು ಸ್ಟ್ರಗಲ್ ನೋಡಿದ್ವಿ. ಆ ಸ್ಟ್ರಗಲ್ ಅಲ್ಲೂ ಕೂಡ ಎಷ್ಟೊಂದ್ ಜನ ಯಾಕೆ ಉಳ್ಕೊಂಡ್ರು ಅವಾಗ ಅರ್ಥ ಮಾಡ್ಕೊಂಡಿದ್ದು. ಎಲ್ಲೋ ಒಂದ್ ಕಡೆ ಆ ಸ್ಟೇಜ್ ಅಲ್ಲಿ ನಾವೆಲ್ಲೂ ಕೂಡ ತೋರಿಸ್ತಿರ್ಲಿಲ್ಲ. ಸ್ಟೇಜಿಗೆ ಬಂತು ಅಂತ ಹೇಳಿದ್ರೆ ಬರೀ ದುಡ್ಡು, ಇಲ್ಲ ಅಂತ ಹೇಳಿದ್ರೆ ಟೈಟಲ್ ಅಷ್ಟೇ ಆಗ್ತಾ ಇತ್ತು. ನಾವು ತಗೊಂಡ್ವಿ. ಆದ್ರೆ ತಗೊಳ್ಳೋದಕ್ಕಿಂತ ಮುಂಚೆ ಆ ಸ್ಟ್ರಗಲ್ ಅಲ್ಲೂ ಕೂಡ ಏನು ಯಾವ್ದು ಕುಳ್ಕೊಂಡ್ರು, ಎಲ್ಲೋ ಒಂದ್ ಕಡೆ ಆ ಒಂದು, ನಾನು ಯಾವಾಗ್ಲೂ ಹೇಳ್ತೀನಿ, ಸ್ಟೇಜ್ ಎಲ್ಲ ನಡೆಯೋದಲ್ಲ ನಾಟಕ ಅಂತ. ಆ ನಾಟಕನೆಲ್ಲ ಸೈಡ್ ಬಿಟ್ಟು ಅಟ್ಲೀಸ್ಟ್ ರಿಯಾಲಿಟಿ ಏನಿದೆ ಅದನ್ನು ಕೂಡ ತೋರಿಸ್ಬೇಕು ಅಂತ ಹೇಳಿ ಜಸ್ಟ್ ಒಂದು ಅಟೆಂಪ್ಟ್. ಸೊ ಕಷ್ಟದಲ್ಲಿ ಗೆದ್ದಾಗ ಖುಷಿ ಆಗೋದು ಬೇಸಿಕಲಿ ದುಡ್ಡು ಸಂಪಾದನೆ ಮಾಡಿದ್ರೆ ಬರಲ್ಲ. ಸೊ ಆ ಒಂದು ಚಿಕ್ಕ ಎಫರ್ಟ್ ಹಾಕಿದಾಗ, ಕಷ್ಟಪಟ್ಟಾಗ, ಅದರಿಂದ ಕಲ್ತು ಆಮೇಲೆ ಬೆಳೆದಾಗ ಸಿಗುವಂತ ಖುಷಿ, ಅದಕ್ಕೆ ದುಡ್ಡು ಎಷ್ಟು ಬಂದ್ರು ಕೂಡ ಕೊಡೋದಕ್ಕಾಗಲ್ಲ. ಸೊ ಅದೇ ಒಂದು ನಗು ಶ್ರೀನಾಥ್ ಅವ್ರ ಇದ್ರಲ್ಲಿ ಯಾವಾಗ್ಲೂ ಕಾಣುತ್ತೆ. ಸೊ ಶ್ರೀನಾಥ್ ಅವ್ರು ಯಾವಾಗ್ಲೂ ಕೂಡ ನಗ್ನಗ್ತಾ ಇರ್ತಾರೆ. ಆ ನಗು ಹಿಂದೆ ಪಟ್ಟಿರುವಂತ ಕಷ್ಟ, ನಗು ಹಿಂದೆ ಇರುವಂತ ಒಂದು ಎಫರ್ಟ್ ಸುಮಾರು ಜನಕ್ಕೆ ಗೊತ್ತಿಲ್ಲ. ಸೊ ಎಲ್ಲೋ ಅಟ್ಲೀಸ್ಟ್ ಒಂದು 45 minutes ಟೈಮು, ನಿಜವಾಗ್ಲೂ ಚಿಕ್ಕ ಟೈಮು, ಆದ್ರೆ ಮುಂದೆ ಏನಾದ್ರು ಟೈಮ್ ಸಿಕ್ಕಿದ್ರೆ ಇನ್ನು ದೊಡ್ಡ ಮಾಡೋಣ. ಥ್ಯಾಂಕ್ ಯು. ನಿಮ್ಮ ಒಂದು ಎಂಟೈರ್ ಜರ್ನಿನ ಇಷ್ಟು ಶಾರ್ಟ್ ಆಗಿ ಕನೆಕ್ಟ್ ಮಾಡಿದ್ದಕ್ಕೆ. ಇನ್ನು ಬೇಕಾದಷ್ಟು ಮೆಮೊರಿ ಮತ್ತೆ ಬೇರೆ ಇನ್ನೊಂದು ಸೆಷನ್ ಅಲ್ಲಿ ಮತ್ತೆ ಕನೆಕ್ಟ್ ಮಾಡೋಣ. ನಿಮ್ ಟೈಮ್ ಕೊಟ್ಟಿದ್ದಕ್ಕೆ, ಹಾಗೇನೆ ನಿಮ್ಮ ಜರ್ನಿನ ನಮ್ ಜೊತೆ ಮತ್ತೆ ಕನೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಅಂಡ್ ವೆರಿ ಶಾರ್ಟ್ಲಿ ಮತ್ತೆ ನಮ್ಮ ಎಂಟೈರ್ ಫ್ಯಾಮಿಲಿನ ದೊಡ್ಡದಾಗಿ ನಮ್ಮ ಏನ್ ಫ್ಯಾಮಿಲಿ ಇದೆ ವೆರಿ ಶಾರ್ಟ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಕೂಡ ಹ್ಯಾಪಿಯಾಗೆ, ಖುಷಿಯಾಗೆ, ನಗ್ನಗ್ತಾ ನಮ್ಮೆಲ್ಲರೂ ಕೂಡ ಕರ್ಕೊಂಡು ಹೋಗ್ತಾ ಇದೀರಾ. ಇಂತ ಪ್ರಚಂಡ ಲೀಡರ್ಸ್ ಗಳನ್ನು ಕೂಡ ನೀವು ಹ್ಯಾಂಡಲ್ ಮಾಡ್ತಾ ಇದೀರಾ ಅಂದ್ರೆ ರಿಯಲಿ ನೀವೆಲ್ಲರೂ ಕೂಡ ಗ್ರೇಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು, ನಿಮ್ ಫ್ಯಾಮಿಲಿ, ಮೋದಿ ಕೇರ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ನಮ್ಮ ಮಂಗಳವಾರ ದಿನ ಒಂದು ಶ್ರೀನಾಥ್ ಸರ್ಗೆ ಇನ್ನೊಂದು ವಿಚಾರ ಹೇಳ್ಬೇಕು.
ನಾವ್ ಈ ಮಂತ್ ಏನ್ ಮಾಡಿದೀವಿ, ಪ್ರತಿ ಮಂಗಳವಾರ ಔಟಿಂಗ್ ಅವರೇ ಬಂದಿದ್ದಾರೆ. ಈ ಮಂಗಳವಾರ ಶ್ರೀನಾಥ್ ಅವ್ರು ಬಂದ್ರು, ಲಾಸ್ಟ್ ಮಂಗಳವಾರ ಪ್ರಸಾದ್ ಅವ್ರು ಬಂದಿದ್ರು, ಅದಕ್ಕಿಂತ ಹಿಂದೆ ಇವ್ರು ಬಂದಿದ್ರು. ಸೊ ಮಂಗಳವಾರ ದಿನ ಅವರ ಎಂಟೈರ್ ಟೀಮ್ಗೆ ಮಂಗಳವಾಗ್ತಾ ಇದೆ. ಸೊ ಹೀಗೆ ಕಂಟಿನ್ಯೂ ಆಗಿ ಸರ್ ನಾನು ಹುಟ್ಟಿದ್ದು ಮಂಗಳವಾರನೇ ಸರ್. ಮೋದಿ ಕೇರ್ ಜಾಯ್ನ್ ಆಗಿದ್ ಮಂಗಳವಾರ, ಕಾರ್ ತಗೊಂಡಿದ್ ಮಂಗಳವಾರ, ಆಲ್ಮೋಸ್ಟ್ ಮಂಗಳವಾರ. ಇದು ಮಂಗಳವಾರನೇ ಫಿಕ್ಸ್ ಆಗ್ಬಿಟ್ಟಿದೆ. ಎಲ್ಲಾನು ಮಂಗಳವಾರ ದಿನ ನಡೀತಾ ಇರುತ್ತೆ ಬಿಡಿ. ಸೊ ಹೀಗೆ ಮಂಗಳವಾಗಿ ನಡೀತಾ ಇರ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ Thank ಮಚ್. you. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಈ ಒಂದು ಮಂಗಳವಾರದ ದಿನ ಮತ್ತೆ ಕಂಟಿನ್ಯೂ ಮಾಡೋಣ. ನಾಳೆನೂ ಕೂಡ ಸೊ ಚೆನ್ನಾಗ್ತಾ ಇದ್ರೆ ಯಾತಕ್ಕೆ ನಿಲ್ಲಿಸ್ಬೇಕು. ಓಕೆ, ನಾಳೆ ಇದೇ ಒಂದು ಮಂಗಳಕರವಾದ ದಿನನ ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ನಮ್ಮ ಜೊತೆ ಬರ್ತಾ ಇರೋದು ಮುರುಗೇಶ್ ಬಳಿಗಾರ್ ಅವರು, ಹಾವೇರಿ ಡಿಸ್ಟ್ರಿಕ್ಟ್ ರಾಣಿಬೆನ್ನೂರಿಂದ. ಮತ್ತೆ ನಮ್ಮ ಮಂಜಣ್ಣ ಅವರು ನಿನ್ನೆ ಶೇರ್ ಮಾಡಿದ್ರು, ಅವರ ಫ್ರೆಂಡ್, ಅವರ ತಮ್ಮ ಅಂತ ಹೇಳಿ. ಸೊ ಹೇಗೆ ಇವರ ಒಂದು ವೆರಿ ಸಿಂಪಲ್ ಅಂಡ್ ವೆರಿ ಡೆಡಿಕೇಟೆಡ್ ಅಂಡ್ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್ ನಮ್ಮ ಮುರುಗೇಶ್ ಅವರು. ಹಾಗೇನೆ ಮಂಜಣ್ಣ ಅವರು ಹರಿಹರ ಇಲ್ಲಾಂದ್ರೆ ಆ ಪಾರ್ಟ್ ಅಲ್ಲಿ ಏನು ಕಷ್ಟಪಟ್ಟಿದ್ರು ಅಂತ ಅವ್ರು ಹೇಳಿದ್ರು. ಅದೇ ರೀತಿ ನಮ್ಮ ಮುರುಗೇಶ್ ಅವರು ಕೂಡ ಅವರ ಒಂದು ಜರ್ನಿಲಿ ಬೇಕಾದಷ್ಟು ಕಷ್ಟಗಳು ಹಾಗೇನೆ ನಗು ಎರಡು ಕೂಡ ಇದೆ. ಅದನ್ನ ನಾಳೆ ಅವ್ರ ಜೊತೆ ಶೇರ್ ಮಾಡೋಣ. ಸೇಮ್ ಟೈಮ್ 9 o'clock ಇನ್ನು ನಮ್ಮ ಹತ್ರ 5 ಪವರ್ಫುಲ್ ಪವರ್ ಪ್ಯಾಕ್ಸ್ ಇದಾರೆ. ಮತ್ತೆ ಈ ಒಂದು ಪವರ್ ಪ್ಯಾಕ್ಸ್ ಅಲ್ಲಿ ಮೊದಲು ಬರ್ತಾ ಇದ್ದಾರೆ ನಮ್ಮ ಮುರುಗೇಶ್ ಅವರು. ನಾಳೆ ಕನೆಕ್ಟ್ ಮಾಡೋಣ ಸೇಮ್ ಟೈಮ್ 8:50. ಟಿಲ್ ದೆನ್ ಎಲ್ಲರಿಗೂ ಮತ್ತೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂಡ್ ಹ್ಯಾವ್ ಎ ಗ್ರೇಟ್ ನೈಟ್ ಅಂಡ್ ಎಲ್ಲರಿಗೂ ಮತ್ತೆ ಗುಡ್ ನೈಟ್. ಥ್ಯಾಂಕ್ ಯು.